ಕೆಲವು ಹಕ್ಕಿಗಳು ಬಾಯಿ ತೆಗಿದೀರಾ ಕೂಗುತ್ತೆ. ಗೃಹಿಣಿ ಬಂದು ಗೃಹಸ್ಥ ಆಗಿರ್ತಾರೆ. ಈ ಮಣ್ಣು ತಿನ್ನೋದು ಅನ್ನೋವಂಥದ್ದು ಈ ಕೆಲವು ಗಿಣಿಗಳಲ್ಲಿ ಕಂಡು ಬರುತ್ತೆ. ಉಪ್ಪು ನೆಕ್ಕೋ ಗುಂಡಿಗಳು ಅಂತಾನೆ ಇರುತ್ತೆ. ಅದು ಆನೆನೂ ಮಣ್ಣು ತಿನ್ನುತ್ತೆ. ಹೌದು ಹೌದು. ಕೆಲವು ದೇಶಗಳಲ್ಲಿ ಗೂಬೆ ಜ್ಞಾನದ ಸಂಕೇತ. ಇನ್ಮೇಲೆ ಗೂಬೆ ಅಂತ ಬೈಬಾರ್ದು, ಬೈದ್ರೆ ಇಟ್ಸ್ ಅ ಕಾಂಪ್ಲಿಮೆಂಟ್. ಇದು ನಡೆಯೋದೇ ಕಷ್ಟ ಇರೋ ಕಡೆ ಓಡೋದು ಇನ್ನೂ ಇದು ಹಾರ್ಕೊಂಡು ಬರುತ್ತಲ್ಲ, ಇದು ಇದಕ್ಕೇನು ವಿಶೇಷತೆ ಇದೆ ಅಂತ ಅಂದ್ಬಿಟ್ಟು ಇದು ಸುಮಾರು ಒಂದು 50ಕ್ಕಿಂತಲೂ ಜಾಸ್ತಿ ಹಕ್ಕಿಗಳ ಧ್ವನಿನ ಮಿಮಿಕ್ರಿ ಮಾಡುತ್ತೆ. ಅದರಿಂದೇನು ಪ್ರಯೋಜನ ಇಲ್ಲ, ಸುಮ್ಮನೆ ತಲೆ ಹರಟೆ ಅಷ್ಟೇ. ಅದಕ್ಕೇನು ಆಹಾರಕ್ಕಿಲ್ಲ, ಏನೂ ಇಲ್ಲ, ಸುಮ್ಮನೆ ಏಕಾಕಿರ ಮತ್ತೆ ಅದ್ರ ಪಾಡ್ಗೆ ಅದು ಖುಷಿ ಪಟ್ಕೊಳ್ತಾ ಇರುತ್ತೆ. ಹೆಣ್ಣಕ್ಕಿಗೆ ಅದನ್ನ ರಿಪೇರಿ ಮಾಡ್ಕೊಳಕ್ ಬರಲ್ಲ, ಅದು ಗಂಡು ಹಕ್ಕಿನೇ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಈ ಹೆಣ್ಣಕ್ಕಿಗಳಿಗೆ ಗೂಡು ಕಟ್ಟೋದಕ್ಕೆ ಬರೋದಿಲ್ಲ ಅನ್ನೋದು ಅದರಿಂದ ಇದಾಗುತ್ತೆ. ಇದು ಒಂದು ನಮ್ಮಲ್ಲಿ ಕಂಡು ಬರುವಂಥ ಒಂದು ವಿಶೇಷತೆ ಇದರದು, ಬಹುಪತ್ನಿತ್ವ. ಆಮೇಲೆ ಈ ಥರದ ಒಂದು ನಡವಳಿಕೆ ಹೆಣ್ಣು ಕಾಯಿತಂದರೆ ನೋಡಿ, ಅಲ್ಲೂ ಕೂಡ ಆ ಗಂಡಿನ ಸಾಮರ್ಥ್ಯವನ್ನು ಅದು ಮಾಡುತ್ತೆ. ನನ್ನ ಸಂತತಿನ ಕಾಪಾಡುವಷ್ಟು ಚೆನ್ನಾಗಿ ಗೂಡು ಕಟ್ಟಬಲ್ಲ ಅದು ಅನ್ನೋದನ್ನು ನೋಡುತ್ತೆ ಅದು. ಇದು ಅದಕ್ಕೆ ಒಂದು ಉದಾಹರಣೆ ಅದು. ಇನ್ನು ಬಹುಪತಿತ್ವ, ಈ ಬಹುಪತಿತ್ವ ಅಂತ ನೋಡಿದಾಗ ಇದು ನಮ್ಮಲ್ಲಿ ಉದ್ದ ಬಾಲದ ಜಕಾನ ಅಂತದೆ, ಫೀಸ್ ಆ್ಯಂಡ್ ಟೈಲ್ಡ್ ಜಕಾನ ಅಂತ ಅಂದ್ಬಿಟ್ಟು ಅಲ್ಲಿ ಗಂಡು ಹೆಣ್ಣು ಮಿಲನವಾಗಿ ಅದು ಮೊಟ್ಟೆ ಇಟ್ಟ ಮೇಲೆ ಹೆಣ್ಣು ಹೊರಟೋಗುತ್ತದೆ. ಹೆಣ್ಣು ಇನ್ನೊಂದು ಗಂಡನ್ನು ಹುಡ್ಕೊಂಡು ಹೊರಟೋಗುತ್ತೆ. ಗಂಡು ಆ ಮೊಟ್ಟೆಗಳನ್ನೆಲ್ಲ ಕಾಪಾಡಿ ಅದಕ್ಕೆ ಕಾವು ಕೊಟ್ಟು ಅದು ಮರಿ ಮಾಡಿ ಆ ಮರಿಗಳು ಒಂದು ಪ್ರವರ್ಧಮಾನಕ್ಕೆ ಬರೋವರೆಗೂ ಅವನ್ನ ಕಾಯುತ್ತೆ ಅದು. ಸೊ ಇದು ಜಕಾನ ಹಕ್ಕಿಗಳು. ಗೃಹಿಣಿ ಬಂದು ಗೃಹಸ್ಥ ಆಗಿರ್ತಾರೆ ಹಾಗೆ. ಸೊ ಇದು ಅಲ್ಲಿರುವಂಥ ಒಂದು ವಿಶೇಷತೆ, ಅದು ಚಿತ್ರಾಲಯ ಇದೆ. ಇದು ಒಂದು ತುಂಬ ಅಪರೂಪದ ಹಕ್ಕಿ ಏನಲ್ಲ ಇದು ಕೂಡ. ಇವಾಗ ನಾವು ಆವಾಗಲೇ ಮಾತಾಡಿದ ಹಕ್ಕಿನೂ ಅಷ್ಟೇ, ಈವನ್ ಸಾರಸ್ಕ್ರೈನು ಅದು ಎಲ್ಲ ಅಂದರೆ ಇದರ ಅರ್ಥ ಸಂರಕ್ಷಣೆ ಮಾಡಬಾರ್ದು ಅಂತಲ್ಲ, ಇದು ಬಹಳಷ್ಟಕ್ಕೆ ನಮ್ಮ ಹತ್ರ ಡೇಟಾ ಇಲ್ಲ, ಆದ್ರೂ ಇವೆಲ್ಲ ತುಂಬ ಅಪಾಯದ ಅಂಚಿನಲ್ಲಿದೆ ಅಂತಲ್ಲ. ಆದರೆ ಈಗ ನಡೀತಾ ಇರೋಂಥ ವಿದ್ಯಮಾನಗಳು, ಕಾಡಿನ ನಾವು ಇಷ್ಟು ಉಳಿಸ್ತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡಿದಾಗ ಭಯ ಆಗುವಂಥ ಒಂದು ಪರಿಸ್ಥಿತಿ ಅಂತೂ ಖಂಡಿತವಾಗ್ಲೂ ಇದೆ. ಇದಾದ ನಂತರ ಇನ್ನೊಂದು ವಿಚಿತ್ರವಾದ ನಡವಳಿಕೆ ಅಂದರೆ ಮಣ್ಣು ತಿನ್ನೋದು. ಈಗ ನಮ್ಮಲ್ಲಿ ಸಾಮಾನ್ಯಕ್ಕೆ ನಾವೆಲ್ಲ ಬಯಸ್ಕೊಂಡಿದ್ದೀವಿ, ಮಣ್ಣು ತಿನ್ನೋಗು ಅಂದ್ಬಿಟ್ಟು ಅಂತ. ಈ ಮಣ್ಣು ತಿನ್ನೋದು ಅನ್ನೋವಂಥದ್ದು ಈ ಕೆಲವು ಗಿಣಿಗಳಲ್ಲಿ ಕಂಡು ಬರುತ್ತೆ, ಬೇರೆ ಪ್ರಾಣಿಗಳಲ್ಲೂ ಕಂಡು ಬರುತ್ತೆ. ಅದು ಏನಂದ್ರೆ ಎಲ್ಲ ಕಡೆ ಮಣ್ಣು ತಿನ್ನಲ್ಲ, ಅವು ಕೆಲವು ಕಡೆ ಖನಿಜಯುಕ್ತ ಮಣ್ಣು ಇರುತ್ತೆ. ಹಾಗೆ, ಹೌದು. ಸೊ ಈಗ ಅಲ್ಲಿ ಕೆಲವು ಜಾಗದಲ್ಲಿ ಏನಾಗುತ್ತೆ, ಖನಿಜಗಳು ಜಾಸ್ತಿ ಇರುತ್ತೆ, ಅಲ್ಲಿ ಹೋಗಿ ಗಿಣಿಗಳು ಮಣ್ಣು ತಿನ್ನುತ್ತೆ. ಅದು ಖನಿಜಯುಕ್ತ ಇದಿರುತ್ತೆ ಅಂದ್ರೆ ಅದಕ್ಕೆ ಕೆಲವು ಖನಿಜಾಂಶಗಳು ಬೇಕಾಗಿರುತ್ತೆ. ಸೊ ಹಾಗಾಗಿ ಅಂಥ ಜಾಗದಲ್ಲಿ ಹೋಗಿ ತಿನ್ನುತ್ತೆ. ಬಹುಶಃ ನಮ್ಮನ್ನ ಮಣ್ಣು ತಿನ್ನು ಅಂತ ಬೈತಾ ಇದ್ದಿದ್ದು ಇವನಿಗೆ ಬುದ್ಧಿ ಇಲ್ಲ, ಬುದ್ಧಿ ಇರಬೇಕಾದ್ರೆ ಯಾವುದೋ ಒಂದು ಖನಿಜಾಂಶದ ಕೊರತೆ ಆಗಿದೆ ಇವನಿಗೆ. ಸೊ ಮಣ್ಣು ತಿಂದರೆ ಇವನಿಗೆ ಅದು ಸರಿ ಹೋಗ್ಬೋದು ಅನ್ನೋ ಹಿನ್ನೆಲೆ ಇದೆಯೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಇದಿದೆ. ಚಿಟ್ಟೆಗಳಲ್ಲೂ ಇದಿದೆ, ಮಡ್ ಪಡ್ಲಿಂಗ್ ಅಂತ ಕರೀತಾರೆ, ಅದನ್ನ ಮಡ್ ಪಡ್ಲಿಂಗ್ ಅಂತ ಕರೀತಾರೆ. ಅದು ಈ ಮೂತ್ರ ಅಥವಾ ಈ ಥರ ಯಾವ್ದಾದ್ರು ಖನಿಜಾಂಶ ಇರುವಂಥ ನೀರು ಹರಿತಾ ಇರೋ ಕಡೆ, ಒದ್ದೆ ಮಣ್ಣಿರೋ ಕಡೆ ಹೋಗಿ ಗುಂಪಾಗಿ ಚಿಟ್ಟೆಗಳು ಕೂತ್ಕೊಂಡು ಅದನ್ನ ಹೀರ್ಕೋತಾ ಇರುತ್ತೆ. ಸೊ ಇದು ಕಂಡು ಬರುತ್ತೆ. ಆನೆಗಳಲ್ಲಿ ಇದನ್ನ ಕಂಡು ಬರುತ್ತೆ. ಅದು ಈ ಉಪ್ಪು ನೆಕ್ಕೋ ಗುಂಡಿಗಳು ಅಂತಾನೆ ಇರುತ್ತೆ. ಅದು ಇದು ಸಾಲ್ಟ್ ಲಿಕ್ಸ್ ಅಂತ ಕರೀತಾರೆ. ಅದು ಆನೆ ಅದು ದಂತದಲ್ಲಿ ಅದರದ್ದು ಗುಹೆ ತರ ಒಳಗಡೆ ಹೋಗಿರುತ್ತೆ. ಹೋಗಿ ಅದು ಗೋಡೆನ ಕೆರೆದು ಬಿಟ್ಟು ದೊಡ್ಡ ದೊಡ್ಡ ಹೆಕ್ಕಳಿಕೆನ ತಗೊಂಡು, ಮಣ್ಣಿನ ಹೆಂಟೆಗಳನ್ನೇ ತಗೊಂಡು ಕಾವ್ಯಮಯವಾಗಿ ವಪ್ರಕ್ರೀಡಾ ಅಂತ ಹೇಳ್ತಾನೆ ಕಾಳಿದಾಸ. ಇದು ಕೋರೆಗಳಿಂದ ಬೆಟ್ಟಗಳು ಅದನ್ನೆಲ್ಲ ಕೊರೆದು ತೆಗೆದು ಅದನ್ನ ಎತ್ತಿ ತಲೆ ಮೇಲೆ ಹಾಕೊಳ್ಳೋದು, ಇದಕ್ಕೆಲ್ಲ ವಪ್ರಕ್ರೀಡಾ ಪರಿಣತ ಗಜಃ ಅಂತ ಮೋಡಗಳನ್ನು ಹೇಳ್ತಾನೆ. ಅದು ಒಂದು ಇವೆಲ್ಲ ಅವರು ನೋಡಿದ್ರು ಅನ್ನೋದು ನಮ್ಗೆ ಮುಖ್ಯ, ಮಾಡಿದ್ರು ಅನ್ನೋದು ಅಂದ್ರೆ ಆ ಜ್ಞಾನ ಇದೆ. ಕೆಲವರು ಹೇಳೋ ಪ್ರಕಾರ ಮನುಷ್ಯರಿಗೂ ಆ ಜ್ಞಾನ ಇತ್ತು, ಆದ್ರೆ ಓವರ್ ಪೀರಿಯಡ್ ಆಫ್ ಟೈಮ್ ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟಿದ್ವಿ ನಾವು ಅಂತನೋ ಒಂದು ವಾದ ಇದೆ ಅದು. ಹಾಗೆ ಇನ್ನೂ ವಿಶೇಷವಾದಂಥ ಇನ್ನೊಂದು ವಿಚಾರ ಅಂತಂದ್ರೆ, ಕೆಲವು ಹಕ್ಕಿಗಳು ಈ ವೆಂಟ್ರಿಲೋಕ್ವಿಸಮ್ ಅಂತ ನಾವೇನೋ ಹೊರಗಡೆ ಕಲಾ ಪ್ರಕಾರ ಇದೆ, ಅದರಲ್ಲಿ ಕಾಣ್ಬೋದು. ಬಹಳ ಸುಲಭವಾಗಿ ನಮಗೆ ಕಾಣುವಂಥದ್ದು ಅಂತಂದರೆ ಈ ವೈಟ್ ಚಿಕ್ಡ್ ಬಾರ್ಬೆಟ್ ಅಂತ, ಈ ಬಿಳಿ ಕೆನ್ನೆ ಕೊಟ್ಟಿರೋ ಅಂತ ಬಹಳ ಸಾಮಾನ್ಯವಾದ ಹಕ್ಕಿ. ಒಂದೇ ಒಂದು ಮರ ಇದ್ರೂ ಅದ್ರೊಳಗೆ ಇರುತ್ತೆ ಅದು. ಬಟ್ ತುಂಬ ಹಸಿರು ಬಣ್ಣದ ಇರೋದ್ರಿಂದ ಅದು ನಮಗೆ ಕಾಣಲ್ಲ. ಅದ್ರ ಜೊತೆ ಇನ್ನೊಂದು ಅಂದರೆ, ಇವಾಗ ಪಕ್ಷಿ ವೀಕ್ಷಣೆಗೆ ನಾವು ತೊಡಕೊಳ್ಳೋವರೆಗೂ ನಮ್ಮ ಸುತ್ತಮುತ್ತನೇ ಎಷ್ಟೊಂದು ಪಕ್ಷಿಗಳಿದೆ ಅಂತ ನಮ್ಗೆ ಗೊತ್ತಿರಲ್ಲ. ಅದು ಒಂದ್ಸತಿ ತೊಡಕೊಂಡ ಮೇಲೆ ಇವೆಲ್ಲ ಅಲ್ಲೇ ಇದ್ವು, ಆದರೆ ನಮಗೆ ಕಾಣಿಸಿದ್ದು ಈಗ ಅನ್ನೋದು ಆಗುತ್ತೆ. ಸೊ ಹಾಗಾಗಿ ಒಂದ್ಸತಿ ಆ ಥರ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ರೆ ಅದು ನಮಗೆ ಮುಂದೆ ಕಾಣ್ತಾ ಹೋಗುತ್ತೆ. ಈ ಹಕ್ಕಿ
ನಮ್ಮ ಎದುರುಗಡೆನೇ ನಿಂತ್ಕೊಂಡು ಕೂಗ್ತಾ ಇದ್ರೆ ಸೌಂಡ್ ಕೇಳ್ತಾ ಇರುತ್ತೆ ನಮಗೆ, ಆದರೆ ಅದ್ರದ್ದು ಅದು ಕಾಣ್ತಾ ಇರಲ್ಲ, ಅದು ದೃಶ್ಯ ಇಲ್ಲ, ಆಡಿಯೋ, ಬರೀ ಆಡಿಯೋ ವಿಡಿಯೋ. ಅದು ಯಾತಕ್ಕೆ ಅಂತಂದ್ರೆ ಈಗ ಯಾರು ಮಾತಾಡ್ತಾ ಇದ್ರೆ ಅವರು ಲಿಪ್ ಮೂವ್ಮೆಂಟ್ ಆದ್ರೆ ನಮ್ಗೆ ಕಾಣ್ತಿರುತ್ತೆ. ಇದು ಕೊಕ್ಕು ಓಪನ್ ಮಾಡಿರಲ್ಲ, ಕೊಕ್ಕು ತೆರೆದಿರಲ್ಲ, ಅದು ಕೊಕ್ಕು ಕ್ಲೋಸ್ ಮಾಡ್ಕೊಂಡೆ ಧ್ವನಿ ಹೊರಡಿಸ್ತಾ ಇರುತ್ತೆ. ಸೊ ಬೈನಾಕ್ಯುಲರ್ ಇಟ್ಕೊಂಡು ತುಂಬ ಹತ್ತಕ್ಕೆ ಫೋಕಸ್ ಮಾಡಿದಾಗ ನೋಡಿದಾಗ ಅದು ಗಂಟ್ಲ ಹತ್ರ ಒಂಚೂರು ವೈಬ್ರೇಷನ್ ಇರೋದು ಕಾಣಿಸ್ತೀವಿ ಹೊರತಾಗಿ ದೂರದಿಂದ ನಾವು ಹಾಗೆ ನೋಡಿದ್ರೆ ಅದು ಬರೀ ಸೌಂಡ್ ಮಾತ್ರ ಬರ್ತಾ ಇರೋ ಹಾಗೆ ಕಾಣುತ್ತೆ. ಸಾಹಿತ್ಯದಲ್ಲೂ ಉಲ್ಲೇಖಗಳಿದೆ. ಈಗ ಕುವೆಂಪು ಹೇಳ್ತಾರೆ ಒಂದು ಕಡೆ, ಈ ಕುಟ್ರದ ಕೂಗು ಬೇರೆಯವ್ರಿಗೆಲ್ಲ ಅದು ಕುಟ್ರದ ಕೂಗು ಕೇಳಿಸಿದ ತಕ್ಷಣ ಅವರು ಭಾವುಕರಾಗ್ಬಿಡ್ತಾ ಇದ್ರಂತೆ. ತೇಜಸ್ವಿ ಕೇಳಿದ್ರೆ ಏನು ಈ ಥರ ಅಂತಾರೆ, ನಿಮಗೆಲ್ಲ ಅದೊಂದು ಹಕ್ಕಿ ಕೂಗಿರ್ಬೋದು, ಆದರೆ ನನಗೆ ಅದು ಕೇಳಿದ ತಕ್ಷಣ ನನ್ನ ಚೇತನ ಮಲೆನಾಡಿಗೆ ವರ್ಗಾಗೋಗ್ಬಿಡುತ್ತೆ. ಇದು ವಿಸ್ತಾರವಾದಂಥ ಗದ್ದೆ ಕೂಗು, ಭೀಕರವಾದಂಥ ಕಾಡುಗಳು, ಅಲ್ಲಿಗೆ ನನ್ನ ಚೇತನ ಸ್ಥಳಾಂತರ ಆಗಿ ಹೋಗುತ್ತೆ. ಮಲೆನಾಡು ಪ್ರಾಂತದಲ್ಲಿ ಜಾಸ್ತಿ ಅಲ್ಲೂ ಕಾಣುತ್ತೆ, ಅಲ್ಲಿ ಬೇರೆ ಇದೆ. ಇದು ವೈಟ್ ಚಿಕೆಟ್ ಬಾರ್ಬೆಟ್ ಜೊತೆಗೆ ಬೇರೆ ಇದೆ, ಈ ಇದೆಲ್ಲ ಇರುತ್ತೆ. ಅದಕ್ಕೆ ಸೊ ನಿಮಗೆಲ್ಲ ಅದೊಂದು ಹಕ್ಕಿ ಕೂಗಾದರೆ ನನಗದೊಂದು ಮಂತ್ರ ಅಂತ. ಹಾಗೆ ಇದು ನಾವು ಎದುರುಗಡೆ ನಿಂತ್ಕೊಂಡು ನೋಡ್ತಾ ಇದ್ರು ಅದೇ ಕೂಗ್ತಾ ಇದೆ ಅಂತ ಗೊತ್ತಾಗಲ್ಲ ಅದು. ಸೊ ಆ ವೆಂಟ್ರಿಲಾಕ್ವಿಸಮಿಂದ ಬರೋದ್ರಿಂದ ಅದು ಸದ್ದು ಪಕ್ಕದಿಂದ ಎಲ್ಲೋ ಬರ್ತಾ ಇದೆಯೇನೋ ಅಂತಲೂ ಅನ್ನಿಸ್ತಾ ಇರುತ್ತೆ. ಇದೇ ಟೆಕ್ನಿಕ್ನ ನಮ್ಮ ಈ ಬೊಂಬೆ ಮಾತಾಡ್ಸೋರು ಮಾಡೋದು. ಅವರೇ ಮಾತಾಡ್ತಾ ಇರ್ತಾರೆ. ಇವಾಗ ಇಂದುಮತಿಯವರು ಇರ್ಬೋದು, ಬೇರೆಯವರು ಇರ್ಬೋದು, ಅವರೇ ಮಾತಾಡ್ತಾ ಇರ್ತಾರೆ. ಆದರೆ ಇಂದುಶ್ರೀ ಸೊ ಹಾಗೆ ಅವರೇ ಮಾತಾಡ್ತಾ ಇರ್ತಾರೆ, ಆದರೆ ನಮ್ಗೆ ಅದು ಗೊತ್ತಾಗಲ್ಲ ಅದು ಅದೊಂದು ವಿದ್ಯೆ ಅದು. ಹಾಗೆ ಸೊ ಆ ಥರದ್ದು ಹಕ್ಕಿಗಳಲ್ಲಿ ಇದು ಒಂದಿದೆ. ಇದೇ ಥರ ನಾವು ಈ ಕೆಂಬೂತ ಇದೆಯಲ್ಲ, ಕೆಂಬೂತ ಕೂಡ ಅದೇ ಥರ ಕೂಗುತ್ತೆ. ಅದು ಕೂಪ್ 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 ಅಂತ ಸದ್ದು ಬರೋದು, ಅದು ಕೊಕ್ಕು ತೆರೆದು ಮಾಡಿರೋ ಸದ್ದಲ್ಲ ಅದು. ಸೊ ಅದು ಒಂದು ಇದು. ಅದರಲ್ಲೂ ಕೂಡ ಅದನ್ನ ನೋಡಿದ್ರೆ ಅದು ಏನಕ್ಕೆ ಅಂದ್ರೆ ಅದು ಕೆಲವು ಸತಿ ಅದು ಆಹಾರ ಸಂಪಾದನೆಗೆ ಅಥವಾ ಯಾವ್ದಾದ್ರು ಹಾವು ಕಂಡ್ರೆ ಆ ಥರ ಇದು ಮಾಡಿದ್ರೆ ಸಿರಿರ್ ಅಂತ ಹೋಗುತ್ತೆ, ಅದನ್ನ ಅಟ್ಯಾಕ್ ಮಾಡಕ್ ಹೋಗುತ್ತೆ. ಅವಾಗ ಅದ್ರ ಬಾಲನ ಹೀಗೆ ಓಪನ್ ಮಾಡುತ್ತೆ, ಓಪನ್ ಮಾಡುತ್ತೆ. ಇದು ನವಿಲ್ ತರ. ಅದು ರೆಕ್ಕೆಗಳು ಕೆಂಪು ಬಣ್ಣ ಇರುತ್ತೆ, ಪೂರ್ತಿ ಕಪ್ಪು ಹಕ್ಕಿ, ಕೆಂಪು ರೆಕ್ಕೆ ಮಾತ್ರ ಕೆಂಪಗಿರುತ್ತೆ. ಸೊ ಬಹುಶಃ ಆ ರೂಪ ಅದಕ್ಕೆ ಭೂತ ಅನ್ನೋ ಹೆಸರು ತಂದಿರ್ಬೋದು. ಸೊ ಅದ್ರದ್ದು ಬಾಲ ಅಗಲ್ಸ್ಕೊಳ್ಳೋದ್ರಿಂದ ನವಿಲು ಅಂತಂದು ಅಂತ. ಸೊ ಅದಕ್ಕೆ ಒಂದು ರೂಪಕ ಅದು ಒಂಥರ. ಈ ನವಿಲು ನರ್ತನ ಮಾಡಿದ್ರೆ ಇದನ್ನ ಮಾಡ್ತು ಅಂತಂದ್ಬಿಟ್ಟು ಕೆಂಬೂತ ಪುಕ್ಕ ತರ್ಕೊಂತಂತೆ ಅಂತನ್ನೋದು ಅಂತಂದ್ಬಿಟ್ಟು, ಸೊ ಅದಕ್ಕೋಸ್ಕರ ಬಂದಿರೋವಂಥದ್ದು. ಆ ಹಕ್ಕಿನೂ ಈ ವೆಂಟ್ರಿಲಾಕ್ವಿಸಮ್ ಥರ ಸದ್ದು ಮಾಡುತ್ತೆ ಅದು ಒಂದು. ಇನ್ನೊಂದು ಈ ಮಂಗಟ್ಟೆ ಹಕ್ಕಿಗಳು ಅಂತ, ಈ ಹಾರ್ನ್ಬಿಲ್ಗಳು ಇದೆಯಲ್ಲ, ಈ ಹಾರ್ನ್ಬಿಲ್ಗಳು ಅದನ್ನ ಕಾಡಿನ ರೈತ ಅಂತಾನೆ ಕರೀತಾರೆ ಅದನ್ನ. ಅದೇನಂದ್ರೆ ಅವು ಹಣ್ಣುಗಳು ಬಹಳಷ್ಟು ಈ ಕೀಟಗಳನ್ನು ಆಮೇಲೆ ಪಕ್ಷಿಗಳನ್ನು ತಿನ್ನೋದಾದ್ರೂ ಕೂಡ ಅದು ಬಹಳ ಮುಖ್ಯವಾಗಿ ಫಲಾಹಾರಿ ಹಕ್ಕಿ. ಅದು ಆ ಹಣ್ಣುಗಳನ್ನ ತಿಂದುಬಿಟ್ಟು ತುಂಬ ದೂರದವರೆಗೂ ಹೋಗಿ ವಿಸರ್ಜನೆ ಮಾಡುತ್ತೆ. ಸೊ ಅಲ್ಲಿ ಮತ್ತೆ ಆ ಗಿಡ ಬೆಳೆಯುತ್ತೆ. ಸೊ ಈ ಕಾಡಿನ ಮರಗಳ ಒಂದು ವಿಸ್ತರಣೆಗೆ ಬಹಳ ಅನುಕೂಲ ಮಾಡುವಂಥ ಹಕ್ಕಿ ಅದು. ಇದರದ್ದು ಒಂದು ವಿಚಿತ್ರವಾದಂಥ ಒಂದು ಬಿಹೇವಿಯರ್ ಇದೆ, ಬ್ರೀಡಿಂಗ್ ಬಿಹೇವಿಯರ್. ಅದು ಮರಿ ಸಂತಾನೋತ್ಪತ್ತಿ ವಿಚಾರ. ಅದು ಮೊಟ್ಟೆ ಇಟ್ಟ ಮೇಲೆ ಇದು ಕಾಡಿನ ದೊಡ್ಡ ಮರಗಳಲ್ಲಿ ಮರದ ಪೊಟ್ರೆ ಒಳಗಡೆ ಮರಿ ಮಾಡೋದು. ಅಲ್ಲಿ ಮೊಟ್ಟೆ ಇಟ್ಟ ಮೇಲೆ ಹೆಣ್ಣು ಒಳಗಡೆ ಹೊರಟೋಗುತ್ತೆ. ಹೊರಗಡೆಯಿಂದ ಆ ಗೂಡನ್ನ ಮುಚ್ಚಿಬಿಡುತ್ತೆ ಅದು. ಗಂಡು ಹೆಣ್ಣು ಎರಡೂ ಸೇರ್ಕೊಂಡು ಗೂಡು ಬಾಗಿಲು ಮುಚ್ಚಿಬಿಟ್ಟು ಒಂದ್ ಸಣ್ಣ ಕಂಡಿ ಮಾತ್ರ ಕಿಂಡಿ ಇರುತ್ತೆ. ಸೊ ಈ ಗಂಡು ಹಕ್ಕಿ ಸುಮಾರು 30 ದಿವಸ, ಒಂದೊಂದು ಪ್ರಭೇದಕ್ಕೆ ಒಂದೊಂದು ಸಮಯ ಇರುತ್ತೆ. ಕೆಲವು 28 ದಿವಸ, ಕೆಲವು 25 ದಿವಸ, ಕೆಲವು 30-35 ಹೀಗೆ. ಅಷ್ಟು ದಿವಸ ಗಂಡು ಹಕ್ಕಿ ಹೆಣ್ಣಿಗೆ ಆಹಾರ ತಂದು ಕೊಡುತ್ತೆ, ಆಹಾರ ತಂದು ಕೊಡುತ್ತೆ. ಅದು ಮರಿ ಆದ್ಮೇಲೂ ಕೂಡ ಮರಿಗಳಿಗೂ ಒಂದು ಸ್ವಲ್ಪ ದಿವಸ ಅದು ಎರಡಕ್ಕೂ ಆಹಾರ ತಂದು ಕೊಡುತ್ತೆ. ಅದಾದ್ಮೇಲೆ ಆ ಬಾಗಿಲನ್ನ ಒಡ್ಕೊಂಡು ಹೆಣ್ಣು ಹೊರಗೆ ಬರುತ್ತೆ. ಆಮೇಲೆ ಎರಡು ಮರಿಗಳನ್ನ ಸಾಕುತ್ತೆ, ಎರಡು ಬರುತ್ತೆ. ಸೊ ಇದು ಒಂದು ವಿಶೇಷವಾದಂತಹ ಒಂದು ಮಂಗಟ್ಟೆ ಹಕ್ಕಿ, ಗಂಡು ಹಕ್ಕಿ ಮಂಗಟ್ಟೆ ಹಕ್ಕಿ. ಹೌದು. ಹೆಣ್ಣನ್ನು ಮಗುನು ಸಾಕತ್ತೆ ಆಗತ್ತೆ ಅಂತ. ಹೀಗೆ ಮಾಡದೇ ಇರೋವಂಥ ಮಂಗಟ್ಟೆ ಹಕ್ಕಿಗಳು ಜಗತ್ತಿನಲ್ಲಿ ಇದೆ. ಆದರೆ ನಮ್ಮಲ್ಲಿ ಕಂಡು ಬರುವಂಥ ಬಹುತೇಕ ಮಂಗಟ್ಟೆ ಹಕ್ಕಿಗಳಲ್ಲಿ ಇದು ಕಂಡು ಬರುತ್ತೆ. ನಮ್ಮ ಪ್ರಾಂತ್ಯದಲ್ಲಿ ಇದು ಗ್ರೇಟ್ ಪೈಡ್ ಹಾರ್ನ್ಬಿಲ್ ಇರ್ಬೋದು ಅಥವಾ ಗ್ರೇ ಹಾರ್ನ್ಬಿಲ್ ಇರ್ಬೋದು, ಈ ಥರದ ಹಕ್ಕಿಗಳಲ್ಲಿ. ಸೊ ಇದು ಒಂದು ವಿಶೇಷ. ಇದಕ್ಕೋಸ್ಕರ ನಾವು ಕಾಡಿನಲ್ಲಿ ಹಳೆ ಮರಗಳನ್ನ ಕಾಪಾಡಬೇಕು ಅಂತನ್ನೋದು. ಇವಾಗ ಏನಾಗುತ್ತೆ ಅಂದ್ರೆ ಹಳೆ ಮರ ಸಹ ತೆಗೆದು ಬಿಡೋಣ ಅಂತ ಇದು ಮಾಡ್ತಾರೆ. ಆದರೆ ಈ ಥರದ ಹಕ್ಕಿಗಳ ಸಂತಾನೋತ್ಪತ್ತಿನೇ ಹೊರಟೋಗುತ್ತೆ. ಆ ಮರಗಳು ಹೋಯ್ತು ಅಂತಂದ್ರೆ ನಾವು ಇಂಡೈರೆಕ್ಟ್ ಆಗಿ ನಾವೇನು ಯೋಚನೆ ಮಾಡಬೇಕು ಅಂತಂದ್ರೆ, ಆ ಹಕ್ಕಿ
ಉಂಟು ಮಾಡ್ತಾ ಇದ್ದಂಥ ಸಂತಾನೋತ್ಪತ್ತಿಯಿಂದ ಆಗ್ತಾ ಇದ್ದಂಥ ಹಕ್ಕಿಗಳು ಕಾಡನ್ನ ಎಷ್ಟು ಬೆಳೆಸಕ್ಕೆ ಸಾಧ್ಯ ಆಯಿತು ಅದು ಹೋಯ್ತು ಅಂತ ನಾವು ಯೋಚನೆ ಮಾಡಬೇಕು. ಬರೀ ಒಂದು ಮರ ಹೋಯ್ತು ಅಂತ ನಾವು ಯೋಚನೆ ಮಾಡಬಾರ್ದು. ಎಷ್ಟೋ ಮರಗಳು ಹೌದು. ಇವಾಗ ಕಾಡೇ ಇದನ್ನ ಈ ಹಿನ್ನೆಲೆನ ಸೀಕ್ವೆನ್ಸ್ನ ಜನ ಅರ್ಥ ಮಾಡ್ಕೊಳ್ಳೋರ್ಗೂ ಕಷ್ಟ ಆಗುತ್ತೆ. ಇವಾಗ ಒಂದು ಅದಕ್ಕೋಸ್ಕರ ರೈತನ ಸ್ನೇಹಿತ ಅಂತ ಹೇಳೋದು. ಅದಕ್ಕೆ ಕಾಡಿನ ರೈತ ಅನ್ನೋದು ಇದಕ್ಕೋಸ್ಕರ, ಕಾಡಿನ ರೈತ ಅಂತ ಅಂದ್ಬಿಟ್ಟು. ಈ ರೈತನ ಮಿತ್ರವಾಗಿರೋ ಹಕ್ಕಿಗಳು ಬೇಕಾದಷ್ಟೇ. ಇವಾಗ ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿಗೆ ನೀಲಕಂಠ ಅನ್ನೋದು ಕರ್ನಾಟಕ ರಾಜ್ಯ ಪಕ್ಷಿ ಅಂತಾರೆ. ಅದು ಎಷ್ಟು ಥರದ ಹುಳುಗಳನ್ನ ತಿನ್ನುತ್ತೆ, ಕೀಟಗಳನ್ನ ತಿನ್ನುತ್ತೆ ಅಂತಂದ್ರೆ ಅಂತ ಹಕ್ಕಿಗಳು ಜಾಸ್ತಿ ಇತ್ತು ಅಂತಂದ್ರೆ ನಾವು ಪೆಸ್ಟಿಸೈಡ್ಗಳನ್ನು ಕಡಿಮೆ ಮಾಡ್ಬೋದು. ಇವಾಗ ನಾವು ಎಷ್ಟೇ ಕಡಿಮೆ ಅಥವಾ ಪೆಸ್ಟಿಸೈಡ್ ಬಳಸಿದ್ರು ಕೂಡ ಅದು ಅಂತಿಮವಾಗಿ ಸೇರ್ಕೊಳ್ಳೋದು ನಮ್ಮ ಹೊಟ್ಟೆಗೆನೆ. ಅದು ನೀರಿನ ಮುಖಾಂತರ ಪೆಸ್ಟಿಸೈಡ್ ಮತ್ತೆ ಆಹಾರನ ತಿನ್ಬಿಡುತ್ತೆ. ಅಲ್ಲ, ಕೀಟಗಳನ್ನು ತಿನ್ನುತ್ತಲ್ಲ, ಕೀಟಗಳನ್ನು ತಿನ್ನೋದ್ರಿಂದ ಅದು ಕಾಳಿನೂ ಹಾಳು ಮಾಡಲ್ಲ. ಈ ಕೀಟಗಳನ್ನು ತಿನ್ನೋದ್ರಿಂದ ಕೀಟಗಳನ್ನು ತಿಂದೇ ಇದ್ರೆ ಏನಾಗುತ್ತೆ ಅಂದ್ರೆ ರೈತರು ಕೀಟನಾಶಕ ಹಾಕ್ತಾರೆ. ಆ ಪ್ರಮಾಣ ಕಡಿಮೆ ಆಗುತ್ತೆ. ಇಲ್ಲ ಇವಾಗ ನಾವು ಎಲ್ಲೇ ಬಳಸುವಂಥ ಕೀಟನಾಶಕ ಆದರೂ ಅಂತಿಮವಾಗಿ ಅದು ನಮ್ಮ ಹೊಟ್ಟೆಗೆ ಬರುತ್ತೆ, ಅದು ಅಂತರ್ಜಲದ ಮೂಲಕ ಎಲ್ಲಾದ್ರೂ. ಸೊ ಹಾಗಾಗಿ ಈ ಹಕ್ಕಿಗಳ ಸಂತತಿ ಜಾಸ್ತಿ ಆಗೋ ಹಾಗೆ ನೋಡಿಕೊಂಡ್ರೆ ಅಂದರೆ ಅದಕ್ಕೆ ದೊಡ್ಡ ದೊಡ್ಡ ಮರಗಳು ಬೇಕು ಅಷ್ಟೇ. ಈಗ ನಮ್ಮ ರಸ್ತೆ ಪಕ್ಕದಲ್ಲಿರುವಂಥ ಮರಗಳನ್ನೆಲ್ಲ ತೆಗಿತಾ ಇದ್ದಾರೆ. ಏನೇನೋ ಕಾರಣಗಳು, ಅದು ವ್ಯಾಲಿಡ್ಡಾ ಇನ್ವ್ಯಾಲಿಡ್ಡಾ ಬೇರೆ ಪ್ರಶ್ನೆ ಇದೆ. ಒಟ್ಟಿನಲ್ಲಿ ಆ ಥರ ಮರಗಳನ್ನು ಸಸ್ಯಗಳನ್ನು ತೆಗಿತಾ ಇರೋದ್ರಿಂದ ಇವಕ್ಕೆ ಜಾಗನೇ ಇಲ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಾವು ಆ ಹಕ್ಕಿಗಳನ್ನು ಉಳಿಸ್ಕೊಳ್ಬೇಕು. ಈಗ ಹೊಲಗಳಲ್ಲಿ ಅಂತ ಎಲ್ಲ ಬದುಗಳಲ್ಲಿ ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸ್ಬೇಕಾಯ್ತು. ಹೌದು. ಅದು ಇನ್ನೂ ಬೇರೆ ಬೇರೆ ಥರದಲ್ಲೂ ಅನುಕೂಲ ಆಗುತ್ತೆ. ಅದು ಬೀಳುವಂಥ ಎಲೆಗಳು, ಆಮೇಲೆ ಈ ಹಕ್ಕಿಗಳ ವಿಸರ್ಜನೆಯಿಂದನೂ ತುಂಬಾನೇ ಅನುಕೂಲ ಆಗುತ್ತೆ. ಅದನ್ನ ಆ ನಿಟ್ಟಲ್ಲಿ ನೋಡ್ಬೇಕು ಅವ್ರನ್ನ. ಆಮೇಲೆ ಹಾಗೇನೆ ಈ ಸನ್ಬರ್ಡ್ಗಳಿಗೂ ಈ ಹೂವಿನ ಕೆಲವು ಜಾತಿಗೆ ಒಂದು ಸಿಂಬಯಾಟಿಕ್ ಅಂತ ಹೇಳ್ತಾರೆ. ನೀ ನನಗಾದರೆ ನಾನು ನಿನಗೆ ಅಂತಂದ್ಬಿಟ್ಟು. ಅಂದರೆ ಆ ಹೂವಿನ ಆಳದಲ್ಲಿ ಮಕರಂದ ಇರುತ್ತೆ. ಆ ಮಕರಂದಕ್ಕೆ ಇದು ತಲುಪಬೇಕು ಅಂತಂದ್ರೆ ಕೊಕ್ಕು ಉದ್ದ ಇರಬೇಕು. ಈ ಹಕ್ಕಿಗೆ ಕೊಕ್ಕು ಉದ್ದ ಇರುತ್ತೆ. ಸೊ ಹಾಗಾಗಿ ಅದರೊಳಗಡೆ ಹೋದಾಗ ಇದು ಪರಾಗಸ್ಪರ್ಶ ಆಗುತ್ತೆ. ಆ ಹೂವಿಂದ ಹಕ್ಕಿಗೆ ಆಹಾರ ಸಿಕ್ಕುತ್ತೆ, ಹಕ್ಕಿಯಿಂದ ಇದು ಗಿಡದ ಪರಾಗಸ್ಪರ್ಶ ಆಗುತ್ತೆ, ವಂಶಾಭಿವೃದ್ಧಿ ಆಗುತ್ತೆ. ಸೊ ಇದು ಹಾಗಾಗಿ ಇದೊಂದು ಬರೀ ಒಂದು ಹಕ್ಕಿ, ಒಂದು ಪ್ರಾಣಿ, ಒಂದು ಇದು ಅಂತಾಗಲ್ಲ. ಇಡೀ ಒಂದು ಕಾಡಿಂದು ಒಂದು ವ್ಯವಸ್ಥೆ ಅದು. ನಾವು ಒಂದು ಭಾಗ ಇದರಲ್ಲಿ ಅಷ್ಟೇ. ನಾವು ಬೇರೆಯಾಗಿ ನೋಡಬಾರ್ದು ಅದನ್ನ. ಮನುಷ್ಯ ಇಲ್ದಿರಾ ಕಾಡು ಜಗತ್ತು ಇರೋ ಸಾಧ್ಯತೆ ಇರುತ್ತೆ. ಹೌದು. ಸೊ ಹಾಗಾಗಿ ಅದಿಲ್ದಿರ ನಾವಿರೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಇನ್ನೊಂದು ವಿಚಾರ. ಇನ್ನು ಗೂಬೆಗಳ ಬಗ್ಗೆ ಸಾಕಷ್ಟು ಇದೆ. ಒಂದು ಸಾಮಾನ್ಯವಾಗಿ ಯಾಕೆ ಸುಮ್ಮನೆ ಗೂಬೆ ಅಂತ ಬೈಕೋತೀವಿ ಮನುಷ್ಯರು? ಅದು ಬೇಕಾದಷ್ಟು ಅದಕ್ಕೆ ಕಾರಣಗಳು ಇದೆ, ಬೇಕಾದಷ್ಟು ವೈವಿಧ್ಯನೂ ಇದೆ. ಈಗ ಕೆಲವು ದೇಶಗಳಲ್ಲಿ ಗೂಬೆ ಜ್ಞಾನದ ಸಂಕೇತ. ಈ ಲಂಡನ್ ಅಂತ ಕೆಲವು ವಿಶ್ವವಿದ್ಯಾಲಯಗಳ ಎಂಬ್ಲಮ್ ಅಲ್ಲಿ ಗೂಬೆನ ಹಾಕಿರ್ತಾರೆ. ಗೂಬೆ ಇದೆ. ಸೊ ನಮ್ಮಲ್ಲೇ ಲಕ್ಷ್ಮೀ ವಾಹನ. ಇದು ಇನ್ನೊಂದು ಏನಂತಂದ್ರೆ ಇವಾಗ ನೋಡಿ, ಇದು ಪ್ರಮುಖವಾದಂಥ ಆಹಾರ ಇಲಿ, ಹೆಗ್ಗಣ, ಆ ಥರದ ಪ್ರಾಣಿಗಳು. ಅವು ರಾತ್ರಿ ಹೊತ್ತು ಓಡಾಡೋದ್ರಿಂದ ಇದು ರಾತ್ರಿ ಹೊತ್ತು ಎಚ್ಚರ ಇರುತ್ತೆ. ಇದು ರಾತ್ರಿ ಎಚ್ಚರ ಇರೋದ್ರಿಂದ ಬೆಳಗಿನ ಹೊತ್ತು ಅದಕ್ಕೆ ಕಣ್ಣು ಕಾಣಲ್ಲ ಅಂತಲ್ಲ, ರಾತ್ರಿ ಹೊತ್ತೇ ಕಣ್ಣು ಕಾಣುವಾಗ ಅದಕ್ಕೆ ಬೆಳಗಿನ ಹೊತ್ತು ಚೆನ್ನಾಗಿ ಕಣ್ಣು ಕಾಣುತ್ತೆ. ಆದರೆ ಅದು ರಾತ್ರಿ ಚಟುವಟಿಕೆ ಇರೋದ್ರಿಂದ ಬೆಳಗಿನ ಹೊತ್ತಲ್ಲಿ ನಾವು ರಾತ್ರಿ ಎಲ್ಲ ಎದ್ದು ಕೂತ್ಕೊಂಡಿದ್ವಿ, ಯಾವುದೋ ಕೆಲಸ ಮಾಡ್ತಾ ಇದ್ರೆ ಮಾರನೇ ದಿವಸ ನಾವು ತುಂಬ ಇಡೀ ದಿನ ಒಂಥರ ಜೀವಗರಿಸ್ಕೊಂಡಿರ್ತೀವಲ್ಲ, ಆ ಥರ ಇರುತ್ತೆ ಅಷ್ಟೇ. ಸೊ ಅದಕ್ಕೆ ಖಂಡಿತವಾಗಿ ಕಣ್ಣು ಕಾಣುತ್ತೆ, ಅದಕ್ಕೆ ಕಣ್ಣು ಕಾಣುತ್ತೆ. ಆಮೇಲೆ ಹಾಗೆ ಅವು ಇಲಿ, ಹೆಗ್ಗಣ ಇಂಥವನ್ನ ತಿನ್ನೋದ್ರಿಂದ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಅದು. ಸೊ ಇದು ಇಲಿಗಳ ಸಂತಾನೋತ್ಪತ್ತಿ ತುಂಬ ವೇಗದಲ್ಲಿ ನಡೆಯುತ್ತೆ. ಸೊ ಅದನ್ನ ತಡೆಯೋದಿಕ್ಕೆ ಸಾಧ್ಯ ಇರೋದು ಈ ಹಕ್ಕಿಗಳು, ಹಾವುಗಳಿಂದ. ಈ ಗೂಬೆ ಅಂತ ಹಕ್ಕಿಗಳು, ಆಮೇಲೆ ಹಾವುಗಳಿಗಿರೋ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ಅದು ಬಿಲ್ದೊಳಗೂ ಹೋಗ್ಬಿಟ್ಟು ಇಲಿ, ಹೆಗ್ಗಣ ಹಿಡಿಯಬಹುದು. ಇದು ಗೂಬೆ ಹೇಗೆ ಹಿಡಿಯುತ್ತೆ? ಹತ್ರ ಬರ್ಬೇಕಾ ಅಥವಾ ಇದು ಒಂದು ವಿಶೇಷ. ಇದೇನಂದ್ರೆ ಈಗ ಸಾಮಾನ್ಯವಾಗಿ ಹಕ್ಕಿಗಳು ಹಾರುವಾಗ ಸದ್ದು ಬಂದ್ಬಿಡುತ್ತೆ. ಸದ್ದಾದ ಕೂಡಲೇ ಅದು ತಪ್ಪಿಸ್ಕೊಂಡ್ಬಿಡುತ್ತೆ. ಈ ಇದು ಗೂಬೆಗಳು ರೆಕ್ಕೆಯ ವಿನ್ಯಾಸ ಹೇಗಿದೆ ಅಂತಂದ್ರೆ ಅದು ಬಂದು ಹಿಡಿದಾಗ್ಲೇ ಅದಕ್ಕೆ ಗೊತ್ತಾಗೋದು. ಅಷ್ಟು ಸೈಲೆಂಟ್ ಆಗಿದೆ. ಇದನ್ನ ನಾವು ಎಲ್ಲಿ ಕಲ್ತ್ಕೊಂಡಿದೀವಿ ಅಂದ್ರೆ, ಈಗ ಈ ಗವಿಗಳೊಳಗಡೆ ರೈಲ್ ಹೋದ್ರೆ ಜೋರಾಗಿ ಸೌಂಡ್ ಬರುತ್ತೆ. ಆ ಸೌಂಡನ್ನ ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಆ ಒಳಗಿನ ಗುಹೆ ಒಳಗಡೆ ಇರೋ ಭಾಗ ಇದೆಯಲ್ಲ, ಅಲ್ಲಿ ಈ ಗೂಬೆಯ ಇದು ರೆಕ್ಕೆಯ ಪ್ಯಾಟರ್ನ್ ಹೇಗಿದೆಯೋ ಆ ಥರದ ರಚನೆ ಮಾಡಿದ್ರೆ ಸೌಂಡ್ ಕಡಿಮೆ ಆಗುತ್ತೆ.
ಸೌಂಡ್ ಕಡಿಮೆ ಆಗುತ್ತೆ. ಸೌಂಡರ್ ಸೊ ಅದನ್ನ ಅದ್ರ ಗೂಬೆಯಿಂದ ನಾವು ಕಲ್ತ್ಕೊಂಡಿದ್ದದ್ದು. ಸೊ ಇದು ಒಂದು ತುಂಬಾ ಮುಖ್ಯ ಗೂಬೆಗೆ. ಇನ್ಮೇಲೆ ಗೂಬೆ ಅಂತ ಬೈಕ್ರೆ ಇಟ್ಸ್ ಅ ಕಾಂಪ್ಲಿಮೆಂಟ್. ಹೌದು, ಇಟ್ಸ್ ಅ ಕಾಂಪ್ಲಿಮೆಂಟ್. ಆಮೇಲೆ ಅದಕ್ಕೆ ಕಿವಿಗಳು ಎಷ್ಟು ಚುರುಕಾಗಿರುತ್ತೆ ಅಂದ್ರೆ, ಈ ಬೇರೆ ಶೀತದ ಪ್ರದೇಶಗಳಲ್ಲಿ, ಬೇರೆ ದೇಶಗಳಲ್ಲಿ ಈ 2-3 ಅಡಿ ಹಿಮ ಬಿದ್ದಿರುತ್ತೆ. ಅದ್ರ ಕೆಳಗಡೆ ಬಿಲ್ದಲ್ಲಿ ಇಲಿ ಇದ್ರೆ ಇದು ಅದನ್ನ ಛೇದಿಸ್ಕೊಂಡು ಹೋಗಿ ಕರೆಕ್ಟಾಗಿ ಅದು ಒಂಚೂರು ಕೂಗ್ಬೇಕಷ್ಟೇ ಇಲಿ. ಅದು ಕೂಗಿದ ತಕ್ಷಣ ಇದು ಗೊತ್ತಾಗ್ಬಿಡುತ್ತೆ ಎಲ್ಲಿದೆ ಅಂತ. ಅಲ್ಲಿ ಹೋಗಿ ಆ ಹಿಮ ಛೇದಿಸ್ಕೊಂಡು ಹೋಗಿ ಅದನ್ನ ಎತ್ಕೊಂಡ್ಬರ್ತದೆ. ಅಷ್ಟು ಚುರುಕಾಗಿರುತ್ತೆ. ಹಾಗಾಗಿ ಗೂಬೆ ಬಹಳ ಮುಖ್ಯವಾದಂಥ ಒಂದು ಅಂಶ ನಮ್ಮ ಪರಿಸರದ ಚುರುಕಾದ ಬುದ್ಧಿವಂತ ಪ್ರಾಣಿ ಅಂತ. ಬುದ್ಧಿವಂತ ಪ್ರಾಣಿ, ಹಕ್ಕಿ ತರ. ಇದು ಹಕ್ಕಿನೂ ಹೌದು, ಪ್ರಾಣಿನೂ ಹೌದು ಅಲ್ವಾ? ಎಲ್ಲ ಹಕ್ಕಿಗಳು ಪ್ರಾಣಿಗಳು. ಸೊ ಇದು ಒಂದು ಇಲ್ಲಿ ಏನು ವಿಶೇಷ ಅಂತಂದ್ರೆ, ಇದಕ್ಕೆ ಕಣ್ಣುಗಳು ಮುಖದ ಮುಂದೆ ಇರುತ್ತೆ, ಬೇರೆದಕ್ಕೆಲ್ಲ ಪಕ್ಕದಲ್ಲಿ ಇರುತ್ತೆ. ಇದಕ್ಕೆ ಮುಂದೆ ಇರೋದ್ರಿಂದ ನಮಗೆ ಫೇಸ್ ಡಿಸ್ಕ್ ಒಂಥರ ಕಾಣಿಸುತ್ತೆ. ಸೊ ಆ ಕಾರಣದಿಂದ ಇದು ನಮಗೆ ವಿಚಿತ್ರವಾಗಿ, ವಿಕಾರವಾಗಿ ಕಾಣ್ಬೋದು. ಅದು ಸದ್ದು ಮಾಡೋ ರೀತಿ, ಸದ್ದು ಮಾಡೋ ರೀತಿ ಇದೆಲ್ಲದು ನಮಗೆ ಆಗ್ಬೋದು. ಆದರೆ ಇದನ್ನ ಅದೇ ಥರ ಒಂದು ಪರಿಸರಕ್ಕೆ ಇಷ್ಟೆಲ್ಲ ಅನುಕೂಲತೆಗಳಿದೆ, ನಮಗೂ ತುಂಬ ಅದರಿಂದ ಪ್ರಯೋಜನ ಇದೆ. ಬಟ್ ನಾವು ಎಲ್ಲದಕ್ಕೂಂತಲೂ ಮುಖ್ಯವಾಗಿ ನಾವು ಸಂರಕ್ಷಣೆ ನೋಡಬೇಕಾಗಿರೋದು ನೈತಿಕ ಪ್ರಜ್ಞೆ ಇದೆ. ಈ ಭೂಮಿ ನಮಗೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಸೇರಿರೋ ಅನ್ನೋ ಒಂದು ನೈತಿಕ ಪ್ರಜ್ಞೆ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ನಾವು ಅದನ್ನು ನೋಡಬೇಕು ಅಂತ. ಈ ಗೂಬೆಗಳದ್ದು ಅದೇ ಥರನೇ, ಅದೇ ನೆಲೆಯೊಳಗೇನೆ ಅದರ ಸಂರಕ್ಷಣೆನೂ ನಡೀಬೇಕು. ಆಮೇಲೆ ಇದರದ್ದು ಇನ್ನೊಂದು ವಿಶೇಷತೆ ಅಂದರೆ, ಅಬೌಟ್ ಆಲ್ಮೋಸ್ಟ್ 270 ಡಿಗ್ರೀಸ್ ಅಷ್ಟು ತಲೆ ಹಿಂದಕ್ಕೆ ತಿರುಗಿಸ್ಬೋದು ಅದು ಇದು ಅಂತ. ಎಷ್ಟೋ ಸತಿ ಅದು ಮುಂದ್ಗಡೆ ತಿರ್ಕೊಂಡಿದ್ಯಾ, ಆ ಕಡೆ ತಿರ್ಕೊಂಡಿದ್ಯಾ ಅಂತ ಗೊತ್ತಾಗುತ್ತೆ. ತೀರಾ ವಿಶೇಷ ಆಗೋಯ್ತಲ್ಲ. 2 ಕಣ್ಣು ಒಂದೇ ಕಡೆ ಮುಂದಕ್ಕೆ ಇದೆ, ಜೊತೆಗೆ ಪೂರ್ತಿ 360 ಡಿಗ್ರೀಸ್ ತಿರುಗುತ್ತೆ. ಅದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇವಾಗ ನೋಡಿ, ಇವಾಗ ನಮ್ಗೆ ಏನಂದ್ರೆ ಇದು ಬೆನಕ್ಯುಲರ್ ವಿಷನ್ ಅದು. ಇವಾಗ ಒಂದ್ ಕಣ್ಣಲ್ಲಿ ಇಟ್ಕೊಂಡು ನೀವು ಪ್ರಯತ್ನ ಮಾಡಿ ನೋಡ್ಲಿ ಬೇಕಾದ್ರೆ ವೀಕ್ಷಕರು, ಈ ಸೂಜಿ ಪೋಣಿಸ್ಬೇಕು ಅಂದ್ರೆ 2 ಕಣ್ಣು ನಮಗೆ ಕಾಣ್ಬೇಕಾದ, ಒಂದೇ ಕಣ್ಣಲ್ಲಿ ಕಾಣಕ್ಕಾಗ ಮಾಡೋದು ಬಹಳ ಕಷ್ಟ ಆಗುತ್ತದೆ. ಏನೇ ಬೇಡ, ಒಂದು ಪೆನ್ ತೆಗೆದ್ಬಿಟ್ಟು ನಾವು ಕ್ಯಾಪ್ ಹಾಕ್ಬೇಕು ಅಂದ್ರೆ ನೀವು ಒಂದ್ ಕಣ್ಣು ಮುಚ್ಕೊಂಡ್ರೆ ಕಷ್ಟ ಆಗುತ್ತೆ ಅದು. ಸೊ ಅದಕ್ಕೋಸ್ಕರ ಇದಕ್ಕೆ ಮುಂದ್ಗಡೆ, ಯಾಕಂದ್ರೆ ಬೇಟೆಯಾಡಿ ಹಿಡಿಬೇಕು. ಈಗ ಪ್ರಾಣಿಗಳಿಗೆ ನೋಡಿದ್ರೆ, ಈಗ ಜಿಂಕೆ, ಹಸು ಇಂಥವಕ್ಕೆಲ್ಲ ಆದರೆ ಈ ಹುಲ್ಗಾವಲಲ್ಲಿ ಬಾಯಿ ಹಾಕಿದ್ರೆ ಸಾಕು, ಆಹಾರ ಸಿಗುತ್ತೆ. ಇದಕ್ಕೆ ಇಟ್ ಹ್ಯಾಸ್ ಟು ಪಾಯಿಂಟ್ ಔಟ್. ಸೊ ಅದಕ್ಕೋಸ್ಕರ ಈ ಥರದ ವಿಷನ್ ಹೆಲ್ಪ್ ಆಗುತ್ತೆ. ಈ ಥರ ನಾವು ಗೂಬೆಗಳಿಂದ ಸಾಕಷ್ಟು ಕಲ್ತ್ಕೊಂಡಿದ್ದೀವಿ. ಆಮೇಲೆ ಇದರಿಂದ ತುಂಬ ಪ್ರಯೋಜನಗಳಿದೆ. ಇದರದ ಒಂದು ಪರಿಸರದ ಒಂದು ವಲಯದಲ್ಲಿ ತುಂಬ ಪ್ರಯೋಜನಗಳಿದೆ ಈ ಥರದ್ದು. ಆಮೇಲೆ ನೀವಾಗಲೇ ಇನ್ನೊಂದು ಹೇಳ್ತಾ ಇದ್ರಿ, ಈ ಪರಪುಟ್ಟಗಳು ವಿಚಾರ, ಅದೊಂದು ಸ್ವಲ್ಪ ಹೇಳಿ. ಅದಕ್ಕೆ ಈಗ ನಮ್ಮಲ್ಲಿ ಬಹಳ ಹಿಂದಿನಿಂದ ಅದು ಗೊತ್ತಿದೆ. ಅದೇನದೆ ಕೋಗಿಲೆ ಕಾಗೆಗೂಡಲ್ಲಿ ಹೋಗಿ ಮೊಟ್ಟೆ ಇಡುತ್ತೆ ಇದು ಅಂದ್ಬಿಟ್ಟು ಅಂತ. ಇದು ಒಂದು ಹಕ್ಕಿ ಇದು ತುಂಬ ತುಂಬ ಪ್ರಾಚೀನ ಕಾಲದಿಂದ ಜನಕ್ಕೆ ಗೊತ್ತಿದೆ ಅದು ಈ ಥರ ಮಾಡುತ್ತೆ ಅದು ಅಂತಂದ್ಬಿಟ್ಟು. ಸಾಮಾನ್ಯವಾಗಿ ಇದನ್ನು ನಾವು ಏನದು ಸೋಮಾರಿ ಹಕ್ಕಿಗಳು, ಸೋಮಾರಿ ತಾನು ಮಕ್ಕಳನ್ನ ಬೆಳೆಸೋಕ್ಕಾಗಲ್ಲ, ಅದಕ್ಕೋಸ್ಕರ ಬೇರೆ ಗೂಡದ ಮೊಟ್ಟೆ ಹೀಗೆಲ್ಲ ಯೋಚನೆ ಮಾಡ್ತಾರೆ. ಆದರೆ ಇದು ಏನಂತಂದರೆ, ತಾನೇ ಒಂದು ಗೂಡಲ್ಲಿ ಮೊಟ್ಟೆ ಇಟ್ಟು ಮಾಡ್ತು ಅಂತಂತಂದರೆ ಒಂದು 4 ಹಕ್ಕಿಗಳನ್ನು ಬೆಳೆಸ್ಬೋದು. ಬಟ್ ಒಂದು 10 ಗೂಡಲ್ಲಿ ಮೊಟ್ಟೆ ಇಡ್ತು ಅಂತಂದರೆ 10 ಕಡೆ ಅದ್ರ ಹಕ್ಕಿ ಬೆಳೀತಾ ಇರುತ್ತೆ. ಸೊ ಇದು ಪರಪುಟ್ಟತನ. ಇದು ಕೋಗಿಲೆ ಒಂದೇ ಅಲ್ಲ, ಕುಕ್ಕು ಸಂಸಾರದ ಸುಮಾರು ಹಕ್ಕಿಗಳು, 200ಕ್ಕಿಂತಲೂ ಹೆಚ್ಚು ಹಕ್ಕಿಗಳಲ್ಲಿ ಈ ಅಭ್ಯಾಸ ಇದೆ. ಕೆಲವು ಕಡೆ ಎಲ್ಲ ಹೇಗಿರುತ್ತೆ ಅಂದರೆ, ಒಂದು ದೊಡ್ಡ ಹಕ್ಕಿ ಒಂದು ಸಣ್ಣ ಹಕ್ಕಿ ಗೂಡಲ್ಲಿ ಹೋಗಿ ಮೊಟ್ಟೆ ಇಟ್ಬಿಡುತ್ತೆ. ಅದು ಮರಿ ಆದ್ಮೇಲೆ ಅದಕ್ಕೆ ಗೊತ್ತಾಗುತ್ತೆ, ಈ ಕಾಗೆಗೂ ಗೊತ್ತಾಗುತ್ತೆ ನನ್ನ ಮರಿ ಅಲ್ಲ ಇದು ಅಂತ. ಯಾಕೆಂದ್ರೆ ಈ ಹೆಣ್ಣು ಕೋಗಿಲೆ ಬೇರೆ ತರ ಇರುತ್ತೆ, ಬಿಳಿ ಬೂದು ಬಣ್ಣ ಇರುತ್ತೆ, ಚುಕ್ಕೆಗಳೆಲ್ಲ ಇರುತ್ತೆ. ಅದು ಗೊತ್ತಾಗುತ್ತೆ ಅದಕ್ಕೆ, ಬೇರೆ ಹಕ್ಕಿ ಇದು ನನ್ನ ಹಕ್ಕಿ ಅಲ್ಲ ಅಂತ ಗೊತ್ತಾಗುತ್ತೆ. ಗಾತ್ರನೂ ದೊಡ್ಡದೆ. ಸೊ ದೊಡ್ಡದು ಕೋಗಿಲೆ ಚಿಕ್ಕದು ಗೊತ್ತಾಗುತ್ತೆ. ಅದಕ್ಕೆ ಗೊತ್ತಾದ್ರೂ ಕೂಡ ಸಾಕತ್ತೆ ಅದು. ಅದು ತಾಯ್ತನದ ಒಂದು ಇನ್ಸ್ಟಿಂಕ್ಟ್ಸ್ ಇಂದ ಸಾಕತ್ತೆ. ಇದು ಕೆಲವೆಲ್ಲ ಚಿತ್ರಗಳಿದೆ. ಅದು ಹೇಗೆ ಅಂತಂದ್ರೆ, ಕೆಲವೆಲ್ಲ ಅಂತನೂ ಮರಿ ಹಕ್ಕಿ ತುಂಬಾ ದೊಡ್ಡದಾಗಿರುತ್ತೆ, ತಾಯಿ ಹಕ್ಕಿ ಒಂದು 2 ಇಂಚ್ ಅಷ್ಟೇ ಇರುತ್ತೆ. ಅದು ಆಹಾರ ತಗೊಂಬಂದು ಮರಿ ಹಕ್ಕಿ ಹೆಗಲ ಮೇಲೆ ಕೂತ್ಕೊಂಡು ಬಾಯಿಗಿಡುತ್ತೆ. ಸೊ ಹಾಗಾಗಿ ಇದು ಪರಪುಟ್ಟತನ ಅನ್ನೋದು ಇಟ್ಸ್ ಎ ಕ್ಯಾರೆಕ್ಟರ್ ಅದು. ಸೊ ಹಾಗಾಗಿ ಇದು ಒಂದೇ ಹಕ್ಕಿದು ಅಲ್ಲ, ಇದು ಒಂದು ತನ್ನ ಜಾತಿಯ ಹಕ್ಕಿಗಳಲ್ಲಿ ಇರುತ್ತೆ. ಇದು ಹ್ಯಾಕ್ ಶುರುವಾಯಿತು ಅಂತಂದ್ರೆ, ಮುಂಚೆ ಕೆಲವು ರೋಡ್ ರನ್ನರ್ ಹಕ್ಕಿಗಳು ಹೀಗೆಲ್ಲ ಅನೇಕ ಸಿದ್ಧಾಂತಗಳಿದೆ ಹ್ಯಾಕ್ ಶುರುವಾಯಿತು ಅಂತ ಅಂದ್ಬಿಟ್ಟು. ಸೊ ಒಂದು ಎಲ್ಲ ಕಡೆ ಮೊಟ್ಟೆ ಇಡ್ತಾ ಇದ್ದು ಎಲ್ಲ ಹಕ್ಕಿಗಳು ಎಲ್ಲ ಗೂಡನ್ನು ನೋಡ್ಕೋತಾ ಇದ್ವು.
ಕ್ರಮೇಣ ಅದು ಈ ಒಂದು ಪರಿಪಾಠಕ್ಕೆ ತೊಡಕೊಂತು ಅಂತೆಲ್ಲ ಸಿದ್ಧಾಂತಗಳು ಹೇಳ್ತಾರೆ. ಇನ್ನು ಸಮುದಾಯ ರಕ್ಷಣೆ ನೋಡ್ಕೊಳ್ಳೋದು, ಹಾಗೆ ಕಾಲಕ್ರಮೇಣ ಬೇರೆ ಬೇರೆ ಇದಕ್ಕೆ ದಾರಿ ಮಾಡಿ ಕೊಟ್ಟಿದೆ ಅಂತೆಲ್ಲ ಹೇಳ್ತಾರೆ. ಅದು 2-3 ಸಿದ್ಧಾಂತಗಳಿದೆ ಅದಕ್ಕೆ. ನಮ್ಗೆ ಒಟ್ಟಾರೆ ನಮಗೇನಂತಂದ್ರೆ ಇದೊಂದು ವಿಶೇಷವಾಗಿ ಕಾಣೋದು, ಒಂದು ಜಾತಿ ಹಕ್ಕಿನ ಇನ್ನೊಂದು ಜಾತಿ ಹಕ್ಕಿ ತಾನು ಕಾಪಾಡೋದು, ಅದಕ್ಕೆ ಕಾವು ಕೊಟ್ಟು ಮರಿ ಮಾಡಿ ಅದಕ್ಕೆ ಆಹಾರ ಕೊಟ್ಟು ಅದು ಬೆಳೆಯೋ ಹಾಗೆ ನೋಡೋದಕ್ಕೆಲ್ಲ ಅದು ನಮ್ಗೆ ಹೆಚ್ಚಿಗೆ ಪರಿಚಯ ಇರೋದನ್ನ ನಾವು ಹೇಳ್ಕೊತೀವಿ, ಆದ್ರೆ ಅದಕ್ಕೆ ಸೇರಿದಂತದ್ದು ಬೇರೆನೂ ಇದೆ ಅಂತ ನೀವು ಹೇಳ್ತೀವಿ. ಬಟ್ ಇದೇನಾಗಿದೆ ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಏನಾಗ್ಬಿಟ್ಟಿದೆ, ಇದು ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು ದೊಡ್ಡ ಹಕ್ಕಿ ಸಣ್ಣ ಹಕ್ಕಿಗಳಲ್ಲಿ ಮೊಟ್ಟೆ ಇಟ್ಬಿಡುತ್ತೆ ಅಂತ ಅಂದ್ಬಿಟ್ಟು, ಅವಾಗ ಏನಾಗುತ್ತೆ, ಸಣ್ಣ ಹಕ್ಕಿ ದೊಡ್ಡ ಹಕ್ಕಿಗೆ ಗುಡ್ಡು ಕೊಡ್ತಾ ಇರುತ್ತೆ. ಆ ಚಿತ್ರ ವಿಡಿಯೋಗಳನ್ನ ಜನ ಹಂಚ್ಕೊಂಡ್ಬಿಟ್ಟು, ನೋಡಿ ಹಕ್ಕಿಗಳಲ್ಲಿ ತಂದೆ ತಾಯಿಗಳಿಗೆ ಮರಿ ಹಕ್ಕಿ ವೃದ್ಧಾಪ್ಯದಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲ, ಅದು ತಂದೆ ತಾಯಿಗಳನ್ನ ನೋಡ್ಕೋಬೇಕು ಅನ್ನೋದು ಅದು ಎರಡನೇ ಮಾತೇ ಇಲ್ಲ, ಅದು ಸರ್ವವಿದಿತ ಆಗ್ಲೇಬೇಕಾಗಿರೋದು. ಆದ್ರೆ ಅವರಲ್ಲಿ ನೋಡ್ತಾ ಇರೋದು ಅದಲ್ಲ ಅಷ್ಟೇ, ಅದ್ರಲ್ಲಿ ನೋಡ್ತಾ ಇರೋದು ಅದಲ್ಲ, ಅದು ಮರಿ ಹಕ್ಕಿನೇ, ದೊಡ್ಡ ಹಕ್ಕಿ ಮರಿನೇ, ಸಣ್ಣ ಹಕ್ಕಿ ತಾಯಿ ಹಕ್ಕಿನೇ. ಅದು ಒಂದು ಈ ಸಾಹಿತ್ಯದಲ್ಲಂತೂ ಈ ಪರಭೃತ ಅಂತ ಹೇಳಿದ್ರೆ ಅದೊಂದು ಸ್ವಲ್ಪ ಕೆಟ್ಟ ಅರ್ಥದಲ್ಲೇ ಉಪಯೋಗಿಸ್ತಾರೆ. ಅಂದ್ರೆ ನೀವು ಇನ್ಯಾರ ಹತ್ರನೋ ಹೋಗಿ ಬೆಳೆದಿರೋದು, ಇನ್ಯಾರಿಂದನೋ ಆಧಾರ ತಗೊಂಡಿರೋದು, ಈ ರೀತಿಯಲ್ಲಿ ಶಕುಂತಲದಲ್ಲಿ ಸ್ವಲ್ಪ ಡೆರೋಗೇಟರಿ ಸೆನ್ಸಲ್ಲಿ ಉಪಯೋಗಿಸಿದ್ದಾರೆ ಶಕುಂತಲೆ ವಿಚಾರಕ್ಕೆ ಪರಭೃತ. ಹಾಗೆ ಇದು ಪರಪುಟ್ಟತನ ನಾವು ಒಂದು ನೋಡ್ತೀವಲ್ಲ. ಇನ್ನೊಂದು ಏನಂತಂದ್ರೆ, ಅದು ಅಲ್ಲಿ ನೋಡಿದ್ದು ಒಂದು ಹಕ್ಕಿ ಇನ್ನೊಂದು ಜಾತಿ ಹಕ್ಕಿ ಗೂಡಲ್ಲಿ ಮೊಟ್ಟೆ ಇಡುವಂಥದ್ದು. ಇನ್ನು ಕೆಲವೆಲ್ಲ ಸ್ವಜಾತಿ ಹಕ್ಕಿ ಗೂಡಲ್ಲೇ ಮೊಟ್ಟೆ ಇಡುವಂಥದ್ದು. ಇವಾಗ ನಾವು ಈ ನಾಮಗೋಳಿ ಅಥವಾ ಯುರೇಷಿಯನ್ ಕೂಟ್ ಏನಿದೆ, ಈ ಕೂಟ್ ಹಕ್ಕಿಗಳು ಅಂತ, ಇದು ಸಾಮಾನ್ಯವಾದ ಹಕ್ಕಿನೇ. ಇದು ಇನ್ನೊಂದು ಅದೇ ಹಕ್ಕಿ ಗೂಡಲ್ಲಿ ಮೊಟ್ಟೆ ಇಟ್ಬಿಡುತ್ತೆ. ಇಲ್ಲಿ ವಿಸ್ಮಯಕಾರಿ ಅಂಶ ಅಂತಂದ್ರೆ, ಆ ತಾಯಿ ಹಕ್ಕಿ ಅದು ತನ್ನ ಮೊಟ್ಟೆಗಳು ಯಾವುದು, ಬೇರೆ ಹಕ್ಕಿ ಇಟ್ಟಿರೋ ಮೊಟ್ಟೆ ಯಾವುದು ಅಂತ ಎನಿಸಿ ಲೆಕ್ಕ ಇಟ್ಕೊಂಡಿರುತ್ತದೆ. ಲೆಕ್ಕ ಇಟ್ಕೊಂಡಿದ್ದು ತಾನು ಎಷ್ಟನ್ನ ಸಾಕ್ಬೋದು ಅಷ್ಟನ್ನು ಮಾತ್ರ ಇಟ್ಕೊಂಡು ಉಳಿದಿದ್ದ ಮೊಟ್ಟೆಗಳನ್ನು ಬೀಳಿಸುತ್ತೆ. ಇದನ್ನ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ವಿಜ್ಞಾನಿಗಳು ಇದನ್ನೆಲ್ಲ ಸಂಶೋಧನೆ ಮಾಡಿ ತಿಳ್ಕೊಂಡಿದ್ದಾರೆ. ಸೊ ಹೀಗೆ ಸಾಕಷ್ಟು ವಿಶೇಷತೆಗಳು ಇಲ್ಲಿ ಇದೆ ಇದರಲ್ಲಿ. ಇನ್ನು ವಲಸೆಗೆ ಬಂದರೆ ಕೆಲವೆಲ್ಲ ನೋಡಿ, ಮಂಗೋಲಿಯಾ ಇಂದ ಬರುತ್ತೆ ನಮ್ಮ ಬಾರ್-ಹೆಡೆಡ್ ಗೀಸ್, ಬೆಂಗಳೂರಿಗೂ ಬರುತ್ತೆ. ಆದರೆ ಇದು ಮುಖ್ಯವಾಗಿ ನಾವು ಮಾಗಡಿ ಇದು ಹೇಳ್ತೀವಿ. ಅಂದರೆ ಮಾಗಡಿ ಅಂದರೆ ಅಲ್ಲಿ ಇದರ ಹತ್ರ ಗದಗ ಹತ್ರ ಮಾಗಡಿ ಕೆರೆನಲ್ಲಿ ಗದಗ ಹತ್ರ ಇಲ್ಲಿ ಬೆಂಗಳೂರು ಮಾಗಡಿ ಅಲ್ಲ, ಅಲ್ಲಿಗೆ ಬರುತ್ತೆ ಬಾರ್-ಹೆಡೆಡ್ ಗೀಸ್ ಅಂತ ಅಂದ್ಬಿಟ್ಟು. ಅದು ಹಿಮಾಲಯನ್ ದಾಟ್ಕೊಂಡು ಬರುತ್ತೆ. ಅದು ನಮ್ಗೊಂದು ವಿಸ್ಮಯ. ಯಾಕೆಂದ್ರೆ ಈಗ ಗಾಳಿ ಕಡಿಮೆ ಇರುವಾಗ ನಮಗೆ ಓಡಾಡೋದೇ ಕಷ್ಟ ಆಗುತ್ತೆ. ಅಲ್ಲಿ ಹಿಮಾಲಯದ ಕೆಲವು ಪ್ರದೇಶಕ್ಕೆ ಹೋದ್ರೆ ನಾವು ಅಕ್ಲೈಮಟೈಸೇಷನ್ ಅಂತ 1-2 ದಿನ ಇದ್ದು ಅಲ್ಲಿಗೆ ಹೊಂದ್ಕೊಂಡು ಇದು ಮಾಡ್ಬೇಕಾಗತ್ತೆ. ಇದು ನಡೆಯೋದೇ ಕಷ್ಟ ಇರೋ ಕಡೆ ಓಡೋದು ಇನ್ನೂ ಇದು ಹಾರ್ಕೊಂಡು ಬರುತ್ತಲ್ಲ, ಇದಕ್ಕೇನು ವಿಶೇಷತೆ ಇದೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಹಿಡಿದು ಪರೀಕ್ಷೆ ಮಾಡಿದಾಗ ಗೊತ್ತಾಗಿದ್ದು ಅಂದ್ರೆ ಅದು ಶ್ವಾಸಕೋಶದಲ್ಲಿ ಕೆಲವು ವಿಶೇಷತೆಗಳಿದೆ. ಆಮೇಲೆ ಅದರ ರಕ್ತ ಕೂಡ ಇದು ಆಕ್ಸಿಜನ್ನ ಹಿಡ್ಕೊಳ್ಳೋದಕ್ಕೆ ಹೆಚ್ಚು ಸಮರ್ಥ ಅಂತೆಲ್ಲ ಗೊತ್ತಾಯ್ತು ಅದು. ಸೊ ಇದು ನಮಗೆ ಬೇರೆ ಕಡೆನೂ ಉಪಯೋಗ ಆಗ್ಬೋದು ಈ ಮಾಹಿತಿಗಳು. ಸೊ ಹಾಗಾಗಿ ಈ ಪಕ್ಷಿಗಳು ತುಂಬಾ ವಿಸ್ಮಯಕಾರಿಯಾದಂಥ ಒಂದು ಸಂಗತಿ ಅದು. ಇನ್ನು ನವಿಲು, ನವಿಲಿಗೆ ಬಂದರೆ ನಾವು ಅದು ರೆಕ್ಕೆ ಬಿಚ್ಚಿದಾಗ ಕಾಣಿಸುತ್ತಲ್ಲ, ಕಣ್ಣುಗಳು ಅಂತ ನಾವು ಕರಿತೀವಲ್ಲ, ಆ ಕಣ್ಣುಗಳ ಸಂಖ್ಯೆ ಅದಕ್ಕೆ ಸಂಗಾತಿಗಳು ಸಿಗುತ್ತಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಜಾಸ್ತಿ ಇದೆ ಗಂಡಕ್ಕಿಗೆ ಮಾತ್ರ ಇರೋದು. ಅದಕ್ಕೆ ತನಗೆ ಸಂಗಾತಿ ಸಿಗಬೇಕು ಅಂದ್ರೆ ಅದಕ್ಕೆ ಕಣ್ಣುಗಳು ಜಾಸ್ತಿ ಇರಬೇಕು. ಸೊ ಆ ಥರದೊಂದು ಸಂಬಂಧ ಇದೆ. ಬಟ್ ಕಾಡಲ್ಲಿ ಏನಾಗುತ್ತೆ, ಇನ್ನೊಂದು ಏನಾಗುತ್ತೆ ಅಂತಂದ್ರೆ, ಈ ನವಿಲುಗಳು ಎತ್ತರದ ಮರದ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಸೊ ಕೆಳಗಡೆ ಈ ಹುಲಿನೋ ಚಿರತೆನೋ ಬಂದ್ರೆ ಜೋರಾಗಿ ಕೂಗ್ಬಿಟ್ಟು ಅಲರ್ಟ್ ಮಾಡಿಬಿಡುತ್ತೆ. ಸೊ ಈ ಜಿಂಕೆಗಳು ಅವು ಇವು ಎಲ್ಲ ಎಚ್ಚೆತ್ಕೊಂಡು ಓಡೋಗ್ಬಿಡುತ್ತೆ. ಅದೊಂಥರ ಇವನ್ನೆಲ್ಲ ತಿಳ್ಕೊಂಡಿದ್ರೆ ಕಾಡಲ್ಲಿ ಒಂಥರ ಇದು ಟ್ರಾಫಿಕ್ ಲೈಟ್ ತರ ಇದು. ಈ ಸಿಗ್ನಲ್ಗಳನ್ನು ತಿಳ್ಕೊಂಡ್ರೆ ನಾವು ಕಾಡಲ್ಲಿ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ. ಈ ತರ ನವಿಲು ಬೇರೆ ಪ್ರಾಣಿಗಳಿಗೆ ಸಹಾಯ ಮಾಡುತ್ತೆ. ಆ ತರ ಇದು ಅದು ಕೂಗಿದ ತಕ್ಷಣ ಬೇರೆ ಅಲರ್ಟ್ ಆಗುತ್ತೆ ಹಾಗೆ ನಾನು ಅನುಕರಣೆ ಮಿಮಿಕ್ರಿ ಇದಾವಾಗಲೇ ಹೇಳ್ತಾರೆ. ನಮ್ಮಲ್ಲಿ ಭೀಮರಾಜ ಅಂತ ಒಂದು ಹಕ್ಕಿ ಇದೆ. ಅದು ಭೀಮರಾಜ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅದು ಕಾಜಾಣದ ಒಂದು ಪ್ರಭೇದ. ಅದು ಅದಕ್ಕೆ ಬಾಲ ಉದ್ದ ಇದ್ಬಿಟ್ಟು ತುದಿ ಒಳಗೆ ಗರಿ ಇರುತ್ತೆ, ಒಂದು ಪುಕ್ಕ ಇರುತ್ತೆ. ಅದು ಹಾರ್ಕೊಂಡು ಹೋಗ್ತಾ ಇದ್ರೆ ಇವ್ರ ಕಲ್ಪನೆ ಏನಂದ್ರೆ, ಒಂದು ಗದೆ ಇಟ್ಕೊಂಡು ನೀವು ಹಾರ್ಕೊಂಡು ಹೋಗ್ತಾ ಇದ್ರೆ ಈಗ ಮೇಲೆ ಕೆಳಗೆ ಆಗುತ್ತಲ್ಲ, ಹಾಗೆ ಅದಕ್ಕೆ ಭೀಮರಾಜ ಅಂತ ಅಂದ್ಬಿಟ್ಟು. ಇದು ಸುಮಾರು ಒಂದು 50
10ಕ್ಕಿಂತಲೂ ಜಾಸ್ತಿ ಹಕ್ಕಿಗಳ ಧ್ವನಿನ ಮಿಮಿಕ್ರಿ ಮಾಡುತ್ತೆ. ಅದರಿಂದ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ತಲೆ ಹರಟೆ ಅಷ್ಟೇ. ಅದಕ್ಕೆ ಆಹಾರಕ್ಕಿಲ್ಲ, ಏನೂ ಇಲ್ಲ, ಸುಮ್ಮನೆ ಕೂತ್ಕೊಂಡು ಎಂಜಾಯ್ ಮಾಡುತ್ತೆ ಬಿಡಿ ಅಷ್ಟೇ. ಪಾಪ. ಹಾಗೆ ಸೊ ಅದು ಸೊ ಅಂದ್ರೆ ಈಗ ಆ ಸೌಂಡ್ಸ್ ಅನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಅದೆಲ್ಲ ಅಧ್ಯಯನ ಮಾಡಿದ್ದಾರೆ, ಅನಾಲಿಸ್ ಮಾಡಿದ್ದಾರೆ, ತುಂಬಾ ಅನಾಲಿಸ್ ಕೊಟ್ಟಿದೆ ಅಂತ ಹೇಳೋ ಒಂದು ವಿಶೇಷ. ಹೌದು. ಎಂಜಾಯ್ ಮಾಡುತ್ತೆ. ಈ ಥರದ ಮಿಮಿಕ್ರಿಗೆ ಆಸ್ಟ್ರೇಲಿಯಾದಲ್ಲಿ ಯಾರೇ ಹಕ್ಕಿ ಫೇಮಸ್. ಅದಕ್ಕೆ ಅದ್ರ ಮುಂದೆ ಏನು ಸೌಂಡ್ ಆದ್ರೂ ತಕ್ಷಣ ಅದೇ ಥರ ಹೋಗುತ್ತೆ. ಕಾಡಿನ ಸದ್ಯ ಆಗಿರ್ಬೇಕಾಗಿಲ್ಲ. ಇವಾಗ ನೀವು ಕಾರ್ ಆನ್ ಮಾಡಿಬಿಟ್ಟು ಜೋರಾಗಿ ಆಕ್ಸಿಲೇಟರ್ ಕೊಟ್ಟರೆ ಅದೇ ಸೌಂಡ್ ಇದು ಮಾಡುತ್ತೆ. ಈ ಮರ ಕಡಿಯೋದಕ್ಕೆ ಈ ಕೆಲವರು ಈ ಎಲೆಕ್ಟ್ರಿಕ್ ಚೈನ್ ಯೂಸ್ ಮಾಡ್ತಾರಲ್ಲ, ಅದನ್ನ ಮಿಮಿಕ್ ಮಾಡುತ್ತೆ. ಮೊನ್ನೆ ಒಂದ್ಸತಿ ಆಸ್ಟ್ರೇಲಿಯಾದಲ್ಲಿ ಅದೊಂದು ಒಬ್ರು ಇದು ಮಾಡಿದ್ರು. ಅದು ಕಾರನ್ನ ಈಗ ನಾವು ಈ ಅದಕ್ಕೆ ಅಲರ್ಟ್ ಇರುತ್ತಲ್ಲ, ಆ ಥರ ಕೂಗ್ತಾ ಇದೆ. ಏನು ಬಂದು ನೋಡಿದ್ರೆ ಏನೂ ಇಲ್ಲ, ಎಲ್ಲ ಸರಿ ಇದೆ. ನೋಡಿದ್ರೆ ಇದು ಅಲ್ಲೆಲ್ಲ ಕೂತ್ಕೊಂಡು ಕೂಗ್ತಾ ಇದೆ. ಸೊ ಹೀಗೆ ಇದೆಲ್ಲ ಅದಕ್ಕೆ ಬಹುಶಃ ಇದರಿಂದ ಏನು ಪ್ರಯೋಜನ ಇಲ್ದಿರ ಇರ್ಬೋದು. ಬಟ್ ಈ ಥರದ ಎಲ್ಲದಕ್ಕೂ ಪ್ರಯೋಜನ ಇರಬೇಕು, ನಮಗೆ ಪ್ರಯೋಜನ ಇರಬೇಕು ಅಂತೇನಿಲ್ವ ಬಿಡಿ. ಭಾರತದಲ್ಲಿ ನಾವು ಪಕ್ಷಿ ವಿಜ್ಞಾನ ಅಂತ ನೋಡಿದ್ರೆ ಅದೇ ನಾವು ಆವಾಗಲೇ ಚರ್ಚೆ ಮಾಡ್ತಾ ಇದ್ದಾಗೆ ವೇದಪೂರ್ವ ಕಾಲದಿಂದ ಹೇಳೋಂಗೆ ಏಕಾಕಿ ರಮತೆ ಅದ್ರ ಪಾಡ್ಗದ್ ಖುಷಿ ಪಟ್ಕೊಳ್ತಾ ಇರುತ್ತೆ ಕೂತ್ಕೊಂಡು. ಹಾಗೆ ಈಗ ಅದೇ ಬೇಲ ಸಂಹಿತೆಯಲ್ಲಿ ಬಂದಿದೆ. ಆನಂತರ ವೇದ ಯುಗದಲ್ಲಿ ಸಾಕಷ್ಟು ಉಲ್ಲೇಖಗಳು ಬರುತ್ತೆ. ಅದನ್ನೆಲ್ಲ ನಾವು ವಿಶೇಷ ಬೇರೆಯಾಗಿ ನಾವು ನೋಡಬೇಕಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮವ್ರಿಗೇನೂ ಗೊತ್ತಿರಲಿಲ್ಲ, ಇವೆಲ್ಲ ಬ್ರಿಟಿಷರು ಬಂದ ಮೇಲೆ ಆಗಿದ್ದು ಅನ್ನೋದು ಒಂದು ನಂಬಿಕೆ ಇದೆ. ಬಟ್ ಏನಂದರೆ ಪಟ್ಟಿ ಮಾಡಿ ಒಂದು ಇದು ಶುದ್ಧವಾದಂಥ ರೀತಿಯಲ್ಲಿ ಒಂದು ಶಾಸ್ತ್ರ ಅಂತ ಅಧ್ಯಯನ ಮಾಡಿಲ್ದಿರ ಇರ್ಬೋದು. ಬಟ್ ಅವ್ರಿಗೆ ಅದರದ್ದು ಪರಿಜ್ಞಾನ ಅಂತೂ ಖಂಡಿತ ಇತ್ತು. ಅವ್ರ ದೃಷ್ಟಿಕೋನ ಬೇರೆ ಇರ್ತಾ ಇತ್ತು ಅಷ್ಟೇ. ನಮ್ಮ ಎಲ್ಲ ಭಾರತೀಯ ವಿದ್ಯೆಗಳ ಒಂದು ದೃಷ್ಟಿಕೋನ ಆಧ್ಯಾತ್ಮಿಕವಾಗಿರುತ್ತೆ. ಸೊ ಆ ದೃಷ್ಟಿಯಿಂದ ಅದನ್ನು ನಾವು ನೋಡಬೇಕೆ ಹೊರತಾಗಿ ಇವರು ಪಟ್ಟಿ ಮಾಡಲಿಲ್ಲ ಅಥವಾ ಪ್ರತಿಯೊಂದನ್ನು ರೆಕಾರ್ಡ್ ಇಟ್ಟಿರಲಿಲ್ಲ. ಶಾಸ್ತ್ರಗಳು ಈಗ ಕೃಷಿ ಶಾಸ್ತ್ರ ಆಗಲಿ, ಪರಾಶರ ಕೃಷಿ, ಆಮೇಲೆ ಇದರಲ್ಲಿ ಇರುತ್ತೆ ಬೃಹತ್ ಸಂಹಿತ, ಇಂಥ ಕಡೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು ಇದೆ ಒಂದಷ್ಟು. ಅಧ್ಯಾತ್ಮ ಶಾಸ್ತ್ರದಲ್ಲಿ ಯಾವುದೋ ಒಂದು ಅರ್ಥಕ್ಕೆ ರೆಫರೆನ್ಸ್ ಬಂದಿರಬಹುದು, ಆದ್ರೆ ಪಟ್ಟಿ ಮಾಡುವಂತ ಕೆಲಸ ಅದು ಬೇರೆ. ಅದೇ ಅದು ನಮ್ಮಲ್ಲಿ ಆಗಿಲ್ಲ ಅಂತಾನೆ ಹೊರಗಡೆ ಅನ್ಕೊಳ್ಳೋದು ನಾವು. ಅದು ಅದನ್ನ ನಾವು ಸರಿಯಾಗಿ ಅದು ಆಗಿದ್ರೆ ಅದಾಗಿದೆ ಅಂತ ನಾವು ಜನಕ್ಕೆ ತೋರಿಸ್ಬೇಕಾಗುತ್ತೆ. ಯಾಕಂದ್ರೆ ವಿಚಾರಕ್ಕೆ ಸಸ್ಯಶಾಸ್ತ್ರದಕ್ಕೆ ಮೂಲ ಭಾರತ ಅನ್ನೋ ರೀತಿಯಲ್ಲಿ ಡಾಕ್ಟರ್ ಸುಂದರರಾಜನ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ ಇದರಲ್ಲಿ ಬ್ರಿಟಿಷರು ಬಂದು ಫ್ಲೋರಾ ಆಫ್ ಬ್ರಿಟಿಷ್ ಇಂಡಿಯಾ ಅಂತ ಒಂದು ಸೀರೀಸ್ ಬಂತದ್ದು. ಫ್ಲೋರಾ ಆಫ್ ಬ್ರಿಟಿಷ್ ಇಂಡಿಯಾ ಏನಾಗಿದೆ ಅಂದ್ರೆ ಹಿಂದಿಂದೆಲ್ಲ ಮರ್ತೋಗಿದ್ಯಲ್ಲ, ಅದಕ್ಕೋಸ್ಕರ ಎಲ್ಲ ಇಲ್ಲಿಂದಾನೆ 47ರಿಂದಾನೇ ಭಾರತ ಶುರು ಆಗಿದ್ದು ಅಂತ ಹೇಳೋರು ಇದ್ದಾರೆ ಪಾಪ. ಹಾಗೆ ಅಂತ ಆಮೇಲೆ ನಾನು ಆವಾಗಲೇ ನಾವು ಮಾತಾಡ್ತಿದ್ವಲ್ಲ, ಹಾಗೆ ವಿಷ್ಣು ಪುರಾಣದಲ್ಲಿ ಪಕ್ಷಿಗಳ ವಲಸೆ ಬಗ್ಗೆ ಹೇಳ್ತಾರೆ. ಅದು BC, ಇದು ಪೂರ್ವ ಸಾಮಾನ್ಯ ಯುಗ 400ರಿಂದ 900ವರೆಗೂ ಹೇಳ್ತಾರೆ ಅದನ್ನ. ಸೊ ಅದು ವಿಷ್ಣು ಪುರಾಣದ ಕಾಲ ಅಂತ ಅಂದ್ಬಿಟ್ಟು ಅಲ್ಲಿ ವಲಸೆ ಉಲ್ಲೇಖ ಇದೆ. ಅಂದರೆ ಚಳಿಗಾಲದಲ್ಲಿ ಬರುತ್ತೆ, ಪಕ್ಷಿಗಳು ಬರುತ್ತೆ, ಆ ನಂತರ ಹೋಗುತ್ತೆ ಅನ್ನೋವಂಥದ್ದು. ಸೊ ಬಹುಶಃ ಅದನ್ನ ನಾವು ಒಪ್ಕೊಂಡ್ರೆ ಬಹುಶಃ ವಲಸೆಯ ಮೊದಲನೇ ದಾಖಲೆ ಅಂತ ನಾವು ತಗೋಬೇಕಾಗುತ್ತೆ ಜಗತ್ತಿನಲ್ಲಿ. ಇದರಲ್ಲೂ ವಲಸೆ ಹೋಗುವಂತ ಬರುತ್ತೆ ಮೇಘದೂತಲ್ಲಿ ಅಂತ. ಆಮೇಲೆ ಹಂಸದೇವನ ಮುಖಪಕ್ಷಿ ಶಾಸ್ತ್ರ, ಅದು 13ನೇ ಶತಮಾನದಾದ್ರೂ ಕೂಡ ಅದ್ರಲ್ಲಿ ಆಧುನಿಕ ವಿಜ್ಞಾನ ಅಷ್ಟೊಂದು ಬೆಳವಣಿಗೆ ಆಗಿರ್ಲಿಲ್ಲ ಅವಾಗ. ಹೀಗೆ ಅನೇಕ ವಿಚಾರಗಳು ಬರುತ್ತೆ. ಆಮೇಲೆ ಮುಂಡಕೋಪನಿಷತ್ತಿನಲ್ಲಿ ಬರುತ್ತೆ 2 ಹಕ್ಕಿಗಳು. ಮುಂಡಕೋಪನಿಷತ್ತಿನಲ್ಲಿ ಅದು ಅದರಲ್ಲಿ ಅದೇ ಒಂದು ಹಣ್ಣು ತಿಂತಾ ಇರುತ್ತೆ, ಇನ್ನೊಂದು ಸುಮ್ಮನೆ ನೋಡ್ತಾ ಇರುತ್ತೆ ಅನ್ನೋದನ್ನ ಬೇರೆ ಬೇರೆ ಅರ್ಥದಲ್ಲಿ ಅದನ್ನ ಮಾಡ್ತಾ ಇರೋದಲ್ಲ. ಅದು ನಾನು ಕೋಟ್ ಮಾಡ್ಕೊಂಡ್ಬಂದೆ. ಅದು ಒಂದು ತಿಂತಾ ಇದೆ, ಇನ್ನೊಂದು ಕೇವಲ ನೋಡ್ತಾ ಇದೆ. ಅವಿದ್ಯಾ ಕಾಮಕ ಕರ್ಮ ವಾಸನೆಗಳಿಗೆ ಆಶ್ರಯವಾಗಿರುವ ಲಿಂಗ ಶರೀರವೇ ಉಪಾಧಿಯಾಗಿ ಉಳ್ಳ ಕ್ಷೇತ್ರಜ್ಞನಾದ ಜೀವಾತ್ಮ ಒಂದು, ಇನ್ನೊಂದು ಈಶ್ವರ ಒಂದು ಅಂತ ಅಂದ್ಬಿಟ್ಟು ಆದಿದೇವಾನಂದ ಅವರ ವಿಶ್ಲೇಷಣೆ. ಕರ್ಮ ಫಲವನ್ನ ಉಣ್ತಾ ಇರೋದು ಒಂದು, ಏನೂ ಇಲ್ಲದೆ ಸಾಕ್ಷೀಭೂತವಾಗಿ ನೋಡ್ತಾ ಇರೋದು ಅಂದ್ರೆ ಅಷ್ಟು ಹಿಂದೆ. ಅಂದ್ರೆ ನಾವು ಅದರ ಅಂದ್ರೆ ಪಕ್ಷಿಗಳನ್ನ ಅಲ್ಲೆಲ್ಲ ಆ ಥರದಲ್ಲೂ ಬಳಸಿದ್ದಾರೆ ಅನ್ನೋದು ನಮಗೆ ಮುಖ್ಯವಾದ. ರೂಪಕಗಳಲ್ಲಿ ತುಂಬಾ ಘನವಾದಂತಹ ರೂಪಕಗಳಲ್ಲಿ ಬಳಸಿದ್ದಾರೆ ವೇದಾಂತ ಅರ್ಥದಲ್ಲಿ. ಇವಾಗ ನೋಡಿ, ಜೀವಾತ್ಮ ಮತ್ತೆ ಸಾಕ್ಷಿ ಪರಮಾತ್ಮ ಅದೆರಡಕ್ಕೆ ತೋರಿಸೋದು. ಒಂದು ಕರ್ಮಫಲಗಳನ್ನ ಉಣ್ತಾ ಇದೆ, ಇನ್ನೊಂದು ಹಾಗೆ ಇರುತ್ತೆ. ಎಷ್ಟು
ಅಂತರಾರ್ಥ ಜೋರಾಗಿದೆ ಅದರಲ್ಲಿ. ಹೌದು. ಆಮೇಲೆ ಆ ಮಹಾಭಾರತದಲ್ಲಿ ದುರ್ಯೋಧನ ಸಾಯೋ ಸಂದರ್ಭದಲ್ಲಿ ಅಶ್ವತ್ಥಾಮ ಹೋಗಿ ಉಪಪಾಂಡವರನ್ನು ಕೊಲ್ಲೋಕೆ ಹೋಗುವಂಥ ಸಂದರ್ಭದಲ್ಲಿ ಗೂಬೆ ಕೂಗ್ತಾ ಇತ್ತು ಅಂತ ಒಂದು ಉಲ್ಲೇಖ ಬರುತ್ತೆ. ಅಂದರೆ ಅವನು ಮಾಡ್ತಾ ಇದ್ದಂಥ ಒಂದು ಅಂಥ ಹೇಯವಾದಂಥ ಕೆಲಸಕ್ಕೆ ಹೋಗ್ತಾ ಇದ್ದಾಗ ಗೂಬೆಯ ಕೂಗಿನ ಹಿನ್ನೆಲೆನ ಅವನು ಹೇಳ್ತಾ ಇರಲ್ಲ. ಅದು ಒಂದು ಬಹಳ ಗಟ್ಟಿಯಾದಂತಹ ಒಂದು ನರಿ ಉಳಿಡೋದು, ಗೂಬೆ ಕೂಗೋದು ಅದೆಲ್ಲ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಭಾಗವತದಲ್ಲಿ ಇನ್ನೊಂದು ವಿಚಾರ ಬರುತ್ತೆ, ಅದು ಜೇಡ ತಾನು ನೇಯ್ದಿರೋ ಬೆಲೆನ ತಾನೇ ತಿಂದು ಬಿಡುತ್ತೆ ಅಂತ ಹೂರ್ಣ ಆಯ್ತು ಅಂತ ಅಂದ್ಬಿಟ್ಟು. ಅಂದ್ರೆ ಇವನ್ನೆಲ್ಲ ಅವ್ರು ಇವಾಗ ನೋಡಿ, ಇವಾಗ ಪರಪುಟ್ಟನ್ನ ಗಮನಿಸೋದು ಬಹಳ ಸುಲಭ, ಬಟ್ ಒಂದು ಜೇಡ ತಾನು ನೇಯ್ದಿರೋ ಬೆಲೆನ ತಾನೇ ತಿನ್ನುತ್ತೆ ಅಂತ ಕಂಡುಕೊಳ್ಳೋದಕ್ಕೆ ಸಾಕಷ್ಟು ನೋಡ್ಬೇಕಾಗುತ್ತೆ, ಅದನ್ನ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಅದನ್ನೆಲ್ಲ ಮಾಡಿದ್ರು ಅನ್ನೋದು ನಮಗೆ ಮುಖ್ಯ ಆಗಬೇಕು. ಆಧುನಿಕ ವಿಜ್ಞಾನಕ್ಕೆ ಬಹುಶಃ ಒಂದು 200-300 ವರ್ಷದಿಂದ ಗೊತ್ತಾಗಿರ್ಬೋದು ಆ ಒಂದು ವಿಷಯ. ಬಟ್ ಇದು ಭಾಗವತದಲ್ಲಿ ಇನ್ನು ಬೇರೆ ಕಡೆನೂ ಬರುತ್ತೆ ಅಂತ ಹೇಳ್ತಾರೆ, ಉಪನಿಷತ್ತುಗಳು ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಆಯ್ತು ಅಂತ ಅಂದ್ಬಿಟ್ಟು. ಸೊ ಕೆಲವು ಇವಾಗ ನಮಗೆ ಗೊತ್ತು, ಅದು ಕೆಲವು ಜೇಡುಗಳು ತಾವು ನೇಯ್ದಿರೋ ಬೆಲೆನ ಅದು ಕೆಲಸ ಆದ್ಮೇಲೆ ತಾನೇ ತಿಂದು ಬಿಡುತ್ತೆ ಅಂತ ಅಂದ್ಬಿಟ್ಟು. ಸೃಷ್ಟಿ ಮತ್ತೆ ಕೊನೆಗೆ ತಾನೇ ಸೃಷ್ಟಿ ಮಾಡಿ ತಾನೇ ಇನ್ನೊಂದು ಮಾಯೆ, ಅದು ಮಾಯೆನ ಹಾಕಿ ಆಮೇಲೆ ತನ್ನ ಕಾರ್ಯ ಮುಗಿದ್ಮೇಲೆ ಆ ಮಾಯಾ ಜಾಲನ ತಾನೇ ತಗೊಂಡ್ಬಿಡೋದು ಅನ್ನೋ ಒಂದು ಹಾಗೆ ಅಂತ. ಆಮೇಲೆ ಇನ್ನು ನಾವು ಆವಾಗಲೇ ಮೊದಲು ತಗೊಂಡ್ವಿ ಅದನ್ನ ಪಕ್ಷಿ ಸಾಹಿತ್ಯ ಅಂತ ಅಂದ್ಬಿಟ್ಟು. ಸೊ ಕನ್ನಡದಲ್ಲಿ ಈಗ 40ಕ್ಕಿಂತಲೂ ಜಾಸ್ತಿ ಪುಸ್ತಕಗಳು ಕೇವಲ ಪಕ್ಷಿಗಳಿಗೆ ಸೀಮಿತವಾಗಿದೆ. ಸೊ ಇದು ಒಂದು ದೊಡ್ಡ ಸಂಖ್ಯೆ ಅಂತ ನಾವು ಅಂದ್ಕೊಳ್ಬೋದು. ಇದು ತೇಜಸ್ವಿ ಅವ್ರದ್ದು ಬಹಳ ದೊಡ್ಡ ಒಂದು ಸಾಧನೆ. ಅದರಲ್ಲಿ ನಾವು ಅದನ್ನ ಮಾಡಿದ ಅವರು ಬರೆದಂಥ ಅವರ ಅನುಭವಗಳಿದೆಯಲ್ಲ, ಅದು ಬಹಳ ಹಕ್ಕಿ ಪುಕ್ಕ ಒಂದು ಪ್ರಮುಖವಾದಂಥ ಪುಸ್ತಕ. ಕನ್ನಡ ನಾಡಿನ ಹಕ್ಕಿಗಳು ಅಂತ ಬರೆದಿದ್ದಾರೆ. ಸುಮಾರು ಅವರ ಸಾಹಿತ್ಯದಲ್ಲಿ ಹಕ್ಕಿಗಳು ತುಂಬಾ ತುಂಬಾ ಇದೆ. ಆಮೇಲೆ ಅವರ ಅನುಭವಗಳನ್ನ ಬರೆದಿದಾರಲ್ಲ, ಅದು ಬಹಳ ದೊಡ್ಡದು. ಅಂದ್ರೆ ತುಂಬಾ ಜನನ್ನ ಅವರು ಪ್ರಕೃತಿ ಕಡೆಗೆ ಸೆಳೆದಿದ್ದು ತೇಜಸ್ವಿ ಅವರು. ಸೊ ಹಾಗಾಗಿ ಅದೊಂದು ಬಹಳ ದೊಡ್ಡ ಅದು ಅಂತ. ಆಮೇಲೆ ಸಲೀಂ ಅಲಿ ಅವರು ಹೇಳಲೇಬೇಕಾಗಿಲ್ಲ, ಅವರು ಪಕ್ಷಿಶಾಸ್ತ್ರದ ಒಂದು ದೊಡ್ಡ ಅವರು ಎಲ್ಲಿನವರು ಕರ್ನಾಟಕದವರು ಅಲ್ಲ, ಬಾಂಬೆ, ಮಹಾರಾಷ್ಟ್ರದವರು. ಸೊ ಅವರು ತುಂಬ ದೊಡ್ಡ ಕಾರ್ಯ ಮಾಡಿದರು. ಅಂದರೆ ಈ ಸರ್ವೇಕ್ಷಣೆಗಳು, ಅಂದರೆ ಈಗ ಸರ್ವೇಕ್ಷಣೆ ಅಂತಂದರೆ ಒಂದು ಪ್ರದೇಶದಲ್ಲಿ ಇಷ್ಟು ಹಕ್ಕಿಗಳಿದೆ ಅಂತ ನಮಗೆ ಗೊತ್ತಾಗಿದ್ದೆ ಅವ್ರು ಮಾಡಿದಂಥ ಸರ್ವೇಕ್ಷಣೆಗಳಲ್ಲಿ. ಅಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಈಗ ಒಂದು ಪ್ರದೇಶದಲ್ಲಿ ಮೈನಾ ಇದೆ ಅಂತಂದರೆ ಆ ಪ್ರದೇಶದಿಂದ ಸಂಗ್ರಹಿಸಿರೋ ಮೈನಾ ಇರಬೇಕು ನಮ್ಮ ಹತ್ರ, ನಮ್ಮ ಮ್ಯೂಸಿಯಂನಲ್ಲಿ. ಆ ಕೆಲಸ ಮಾಡಿದ್ರು. ಇವಾಗ ಫೋಟೋಗ್ರಫಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರೋದ್ರಿಂದ ನಮಗೆ ಈಗ ಹಕ್ಕಿಗಳನ್ನು ಕೊಲ್ಲಬೇಕಾದಂಥ ಇದು ಅವಶ್ಯಕತೆ ಇಲ್ಲ. ಆಗ ಬೇಕಾಗಿತ್ತು ಅದನ್ನ, ಆ ಹಕ್ಕಿಗಳನ್ನ ಹಿಡಿದು ಅದರ ಮಾಂಸ ತೆಗೆದು ಅದಕ್ಕೆ ಸ್ಟಫ್ ಮಾಡಿ ಅದನ್ನು ಮ್ಯೂಸಿಯಮಲ್ಲಿ ಇಡ್ತೀವಿ. ಇವಾಗ ಅವ್ರು ಮಾಡಿರೋವಂಥದ್ದು ಈಗಲೂ ಮೈಸೂರಿನ ಮ್ಯೂಸಿಯಮಲ್ಲಿದೆ, BNHS ಬಾಂಬೆ ಮ್ಯೂಸಿಯಂನಲ್ಲಿದೆ. ಅದು ತುಂಬ ದೊಡ್ಡ ಕೆಲಸ ಮಾಡಿದ್ದಾರೆ. ಅವ್ರ ಪತ್ನಿ ಇನಿಷಿಯಲಿ ತುಂಬ ಅವ್ರ ಜೊತೆ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಅವರು ಬೇಗ ಹೋಗ್ಬಿಟ್ರು 1939 ಅನ್ಸುತ್ತೆ ಬಹುಶಃ ಅವರು ಹೋಗ್ಬಿಟ್ರು. ಯಾವುದೋ ಒಂದು ಆಪರೇಷನ್ ಆಗಿ ಅದು ನಂಜೇರಿ ಹೋಗ್ಬಿಟ್ರು. ಅಲ್ಲಿವರೆಗೂ ಅವರು ತುಂಬ ಅಂದರೆ ಅವರು ಪತ್ನಿ ಲಂಡನ್ನಲ್ಲಿ ಓದ್ಕೊಂಬಂದವರು. ಅವರು ಇವ್ರ ಜೊತೆ ಕಾಡಿನಲ್ಲಿ ಅಂಥ ಜೀವನಕ್ಕೆ ಹೋಗಿಕೊಂಡು ಅವ್ರ ಜೊತೆ ಸಹಾಯ ಮಾಡಿದ್ದು. ಆಮೇಲೆ ಇನ್ನು ಕೆಲವು ಕಡೆ ಅವರ ಪಠ್ಯನೂ ಅವರು ತಿದ್ದುಕೊಟ್ಟಿದ್ದಾರೆ ಅಂತೆಲ್ಲ ಇದೆ, ಸಂಪಾದನೆ ಮಾಡಿಕೊಟ್ಟಿದ್ದಾರೆ ಅಂತಲೂ ಕೆಲವು ಕಡೆ ಉಲ್ಲೇಖಗಳಿದೆ. ಹಾಗಾಗಿ ಅವರನ್ನು ನಾವು ಸ್ಮರಿಸಬೇಕು ಇದು ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಅವರು ಬರೆದಿರೋಂಥ ಒಂದು ಪುಸ್ತಕ ಕನ್ನಡಕ್ಕೆ ಅನುವಾದ ಆಗಿದೆ, ನ್ಯಾಷನಲ್ ಬುಕ್ ಟ್ರಸ್ಟ್ ಅವ್ರದ್ದು. ಇದು ಬಹಳ ಮುಖ್ಯವಾದಂಥದ್ದು, ತೀರಾ ಕಡಿಮೆ ಬೆಲೆಗೂ ಸಿಗುತ್ತೆ. ಕಾಮನ್ ಬರ್ಡ್ಸ್ ಅಂತ 100 ಹಕ್ಕಿಗಳದ ಉಲ್ಲೇಖ ಇದರೊಳಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಇದನ್ನ ತೇಜಸ್ವಿ ಅವರು ಒಂದು ಕಡೆ ಹೇಳ್ತಾರೆ, ಸಲೀಂ ಅಲಿಗಿಂತ ಚೆನ್ನಾಗಿ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇದು ಕೂಡ ನೋಡಿ, ಈಗ ಈ ನಮ್ಮಲ್ಲಿ ಫ್ಲವರ್ ಪೆಕ್ಕರ್ ಅಂತ ಒಂದು ಇದೆ, ಹೂಕುಟುಕ ಅಂತ ಅಂದ್ಬಿಟ್ಟು ಅಂತ. ಸೊ ನಮ್ಮ ಹೆಬ್ಬೆಟ್ಟು ಅಷ್ಟೇ ಇರುತ್ತೆ, ಅದು ಕೂಗೋದು ಚಕ್ ಚಕ್ ಅಂತ ಸೌಂಡ್ ಬರುತ್ತೆ. ಅದನ್ನು ಅವ್ರು ಸಲೀಂ ಅಲಿ ಅವ್ರು ಹೇಗೆ ಹೇಳ್ತಾರೆ ಅಂದರೆ, ಒಂದು ದೊಡ್ಡ ಕತ್ರಿ ತಗೊಂಡು ಅಗಲ ಮಾಡಿ ನೀವು ಜೋರಾಗಿ ಕ್ಲೋಸ್ ಮಾಡಿದ್ರೆ ಏನು ಸೌಂಡ್ ಬರುತ್ತೋ ಆ ಸೌಂಡ್ ಬರುತ್ತೆ ಅಂತ. ಅಷ್ಟು ಸರಳವಾಗಿ ಹೇಳೋದು ಭಾಳ ಕಷ್ಟ. ಹಾಗೆ ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡಿದ್ದಾರೆ, ಎಲ್ಲರ ಅನುಭವಕ್ಕೂ ಬರೋ ಹಾಗೆ ತೇಜಸ್ವಿ ಅವರು ಅಷ್ಟೇ ಸರಳವಾಗಿ ಮಾಡಿದ್ದಾರೆ. ಅದು ಒಂದು. ಇನ್ನು ಇತರ 50 ಪುಸ್ತಕಗಳಲ್ಲಿ ಪಕ್ಷಿಗಳ ಉಲ್ಲೇಖ ಇದೆ, ವಿಶ್ವಕೋಶಗಳಲ್ಲಿ ಪಕ್ಷಿಗಳ ಉಲ್ಲೇಖ ಇದೆ.
ನೋಡಿ ಆ ಕಾಲದಲ್ಲಿ ಮೈಸೂರು ಯೂನಿವರ್ಸಿಟಿಯವ್ರು ಮಾಡಿದ ವಿಶ್ವಕೋಶದಲ್ಲಿ ಸಲೀಂ ಅಲಿ ಅವ್ರ ಲೇಖನ ಇದೆ. ಸಲೀಂ ಅಲಿ ಅವ್ರ ಕೈಲಿ ಬರೆಸಿ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಬಳಸಿದ್ದಾರೆ. ಇದು ಅವರ ಒಂದು ಶ್ರದ್ಧೆ, ನಿಷ್ಠೆ. ಮೈಸೂರು ಪ್ರಸಾರಾಂಗ ಇದರಲ್ಲೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಅವತ್ತಿನ ಕಾಲಕ್ಕೆ ಏನೇನು ಸಿಗ್ತಾ ಇತ್ತು ಜ್ಞಾನ ವಿವಿಧ ಶಾಖೆಗಳಲ್ಲಿ ಅದೆಲ್ಲವನ್ನು ಕನ್ನಡದಲ್ಲಿ ಕೊಡೋ ಪ್ರಯತ್ನ ಮಾಡಿದ್ರು. ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಡುಗೆ ಅವ್ರದ್ದು. ಹೌದು ಇದಂತ. ಆಮೇಲೆ ಇನ್ನೂ ಬೇಕಾದಷ್ಟು ಬೇರೆ ಕಾರ್ಡ್ಗಳು, ಮಡಿಕೆಗಳು, ನಮ್ಮ NCF ನ್ಯಾಷನಲ್ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ಫೋಲ್ಡರ್ಗಳು, ಕರ್ನಾಟಕದ ಹಕ್ಕಿಗಳು, ಆಮೇಲೆ ಯಾವುದೋ ಒಂದು ಪ್ರದೇಶದ ಹಕ್ಕಿಗಳು, ಆಮೇಲೆ ಈ ಬರ್ಡ್ಸ್ ಆಫ್ ಪ್ರೇ, ಹೀಗೆಲ್ಲ ಫೋಲ್ಡರ್ಸ್ ಒಂದು ಇದು ಅಂತಂದ್ಬಿಟ್ಟು ಅವೆಲ್ಲ ಸಿಕ್ಕತ್ತೆ. ಅದೆಲ್ಲ ಶಾಲೆಗಳಲ್ಲಿ ನೋಟಿಸ್ ಬೋರ್ಡಲ್ಲೇ ಹಾಕ್ಬಿಡ್ತಾರೆ. ತುಂಬಾ ನಿರಾಶರಾಗೋದೇನು ಬೇಡ, ತುಂಬಾ ಕೆಲಸ ಮಾಡಿದ್ದಾರೆ. ಈಗ ನಿಮ್ಮಂಥವರು ಶಾಲೆಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡಿ ಜನರಿಗೂ ಒಂದು ಅವೇರ್ನೆಸ್ ಬರೋ ಹಾಗೆ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀರಾ. ಬಹಳ ಸಂತೋಷ ನವೀನವರೇ. ಸೊ ಸಂರಕ್ಷಣೆ ಅಂತಂದರೆ ನಾವು ಅದನ್ನು ಈಗ ಯಾವುದನ್ನು ಸಂರಕ್ಷಿಸಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಈಗ ಯಾಕಂದರೆ ಈಗ ಈ ಸೃಷ್ಟಿನಲ್ಲಿ ಎಷ್ಟೊಂದು ತಾನಾಗಿ ಹೋಗುತ್ತೆ, ಅದೇನು ಮಾಡೋಕ್ಕಾಗಲ್ಲ. ನಾವು ಯಾವುದನ್ನು ಸಂರಕ್ಷಿಸಬೇಕು ಅಂದರೆ ಯಾವುದು ಮಾನವಕೃತ ಕಾರಣಗಳಿಂದ ನಶಿಸಿ ಹೋಗ್ತಾ ಇದೆಯೋ ಅವನ್ನು ನಾವು ಉಳಿಸ್ಕೊಳ್ಬೇಕು. ಇನ್ನು ಯಾವುದೋ ಒಂದು ಜೀವಿ ತಾನಾಗಿ ಹೋಗುತ್ತೆ ಅಂದರೆ ಅದರ ಹಿಂದೆ ಹೋಗಿ ಅದನ್ನು ಉಳಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ. ಈಗ ಹುಲಿ ಇರ್ಬೋದು, ಆನೆ ಇರ್ಬೋದು, ಅಥವಾ ಬೇರೆ ಯಾವುದೋ ಪ್ರಾಣಿ ಇರ್ಬೋದು, ಅದನ್ನು ನಾವು ಯಾತಕ್ಕೆ ಕಾಪಾಡಬೇಕು ಅಂದರೆ ಅವುಗಳ ಸಂತತಿ ನಾಶ ಆಗ್ತಾ ಇರೋದು ನಮ್ಮ ಕಾರಣದಿಂದ, ನಾವು ಮಾಡಿದಂಥ ಕೃತ್ಯಗಳಿಂದ ಅವುಗಳ ಸಂತತಿ ನಾಶ ಆಗ್ತಾ ಕೃತ್ಯಗಳಿಂದ ಆಗ್ತಾ ಇದೆ. ಕಾಡು ನಾಶ ಮಾಡ್ತಾ ಇರೋದೇ ಮೂಲ ಕಾರಣ. ಅವುಗಳ ನಾಶಕ್ಕೆ ಮನುಷ್ಯನ ಅತ್ಯಾಸೆ ಅಂತ, ಅದನ್ನ ಕಮ್ಮಿ ಮಾಡ್ಕೋಬೇಕು ಅನ್ನೋದು ದೊಡ್ಡ ಸಂದೇಶ. ಹೌದು. ಅದು ಇನ್ನೊಂದೇನಂದ್ರೆ ಮಾತಿನಲ್ಲಿ ಒಂದು ಸಂದೇಶ ಒಂದು ವಾಕ್ಯದಲ್ಲಿ ಕೊಡಬೇಕು ಅಂತ ಹೇಳಿದ್ರೆ, ಮನುಷ್ಯ ಅತ್ಯಾಸೆ ಪಡೋದನ್ನ ನಿಲ್ಲಿಸಿ ಪಶು ಪಕ್ಷಿ ಪ್ರಾಣಿಗಳಿಗೂ ಕೂಡ ಈ ಪ್ರಪಂಚ ಸೇರಿದ್ದು ಅನ್ನೋದನ್ನ ಗಮನಿಸಿ ಅವನ್ನು ಬದುಕೋಕೆ ಬಿಡಬೇಕು. ನಮ್ಮ ಆಸೆಗಳನ್ನು ಕಮ್ಮಿ ಮಾಡ್ಕೋಬೇಕು. ಹೌದು, ಖಂಡಿತವಾಗಿ. ಇದು ವಿಜ್ಞಾನಿಗಳ ಅಭಿಮತನೂ ಅದೇನೆ. ಏನಾದ್ರೆ ಇವತ್ತಿನ ನಮ್ಮ ಈ ಎಲ್ಲಾ ಹಬ್ಬರ ಆಡಂಬರಗಳನ್ನು ನಾವು ಉಳಿಸ್ಕೊಂಡು ಅದ್ರ ಜೊತೆಗೇನೆ ನಾವು ಪ್ರಕೃತಿ ಸಂರಕ್ಷಣೆಯನ್ನು ಮಾಡ್ಕೋಬಹುದು. ಆದ್ರೆ ನೀವು ಹೇಳಿದ್ರಲ್ಲ, ಆ ಒಂದು ತುಂಬಾ ಇದನ್ನ ಬಿಡಬೇಕು ಅಷ್ಟೇ. ನಾವು ಅತ್ಯಾಸೆ, ದುರಾಸೆ, ಸ್ವಾರ್ಥ ಇವನ್ನೆಲ್ಲ ಬಿಟ್ರೆ ಬೇರೆ ಉಳಿಯಲ್ಲ. ಹೌದೌದು. ಇದ್ರಿಂದ ಏನಂದ್ರೆ, ಒಂದು ನಾವು ಎಲ್ಲರೂ ಯಾವ್ದಾದ್ರು ಒಂದು ಯೋಜನೆ ಬೇಕೋ ಬೇಡವೋ ಅಂತ ನೋಡ್ಬೇಕಾಗಿರೋದು ಅರಣ್ಯ ಛಿದ್ರೀಕರಣ ಆಗ್ತಾ ಇದೆಯಾ ಇಲ್ವೋ ಅಂತ. ಅದೊಂದು ಬಹಳ ದೊಡ್ಡ ಪ್ಯಾರಾಮೀಟರ್, ನಾಡಿ ಹಿಡಿದ ಹಾಗೆ ಅದು. ಅಂದ್ರೆ ಅರಣ್ಯ ಛಿದ್ರೀಕರಣ ಅಂದ್ರೆ ಈ ಫಾರೆಸ್ಟ್ ಫ್ರಾಗ್ಮೆಂಟೇಶನ್ ಅಂತ. ಒಂದು ದೊಡ್ಡ ಕಾಡಿರುತ್ತೆ, ಅದ್ರ ಮಧ್ಯೆ ಒಂದು ಅಣೆಕಟ್ಟೋ ಒಂದು ರಸ್ತೆನ ಬಂದ್ಬಿಟ್ರೆ ಒಂದು ಇಬ್ಬಾಗ ಆಗೋಗುತ್ತೆ. ಸೊ ಹೀಗೆ ಇದು ಅಲ್ಲಿ ಹನಿಕುಂಬ್ ರಚನೆ ಅಂತ ಹೇಳ್ತಾರೆ. ಅಂದರೆ ಒಂದು ಈ ಜೇನುಗೂಡಲ್ಲಿ ಹೇಗೆ ಆಗುತ್ತೋ ಹಾಗೆ ಕಾಡುಗಳು ಇಲ್ಲಿ ಏನೋ ಇವಾಗ ಒಂದು ಅಣೆಕಟ್ಟು ಬಂತು, ಒಂದು ರಸ್ತೆ ಬಂತು, ಆ ರಸ್ತೆ ಕಟ್ಟೋದಕ್ಕೋಸ್ಕರ ಒಂದಷ್ಟು ಜನ ಬಂದರು, ಅಲ್ಲಿ ಅವ್ರದ್ದು ಸೆಟಲ್ಮೆಂಟ್ಸ್ ಆಗುತ್ತೆ. ಆ ಸೆಟಲ್ಮೆಂಟ್ಸ್ ಸಾಮಾನ್ಯಕ್ಕೆ ಹೋಗಲ್ಲ. ಅದು ರಸ್ತೆ ಆದ ಕೂಡಲೇ ಅಲ್ಲೊಂದು ಜನಗಳು ಸೆಟಲ್ಮೆಂಟ್ ಬರುತ್ತೆ, ಅಂಗಡಿಗಳು ಬರುತ್ತೆ. ಹೀಗೆಲ್ಲ ಆದಾಗ ಕಾಡು ನಾಶವಾಗ್ತಾ ಹೋಗುತ್ತೆ, ಇದಾಗುತ್ತೆ. ಇದರಿಂದ ಪ್ರಾಣಿಗಳ ವಂಶಾಭಿವೃದ್ಧಿ ಮೇಲೂ ದುಷ್ಪರಿಣಾಮ ಆಗುತ್ತೆ. ಖಂಡಿತ. ಸೊ ಇದನ್ನ ನಾವು ತಡೆಗಟ್ಟಬೇಕು. ಯಾವ್ದಾದ್ರು ಒಂದು ರಸ್ತೆ ಬೇಕು ಅಂದರೆ ಅದು ವಿಲ್ ಇಟ್ ಅಮೌಂಟ್ಸ್ ಟು ಫ್ರಾಗ್ಮೆಂಟೇಷನ್ ಆಫ್ ಫಾರೆಸ್ಟ್ ಅನ್ನೋ ಕ್ವಶನ್ ಹಾಕೊಳ್ಬೇಕು ನಾವು. ಅದಕ್ಕೆ ಉತ್ತರ ಹೌದು, ಅರಣ್ಯ ಛಿದ್ರೀಕರಣ ಆಗುತ್ತೆ ಅನ್ನೋದಾದರೆ ಅದು ಬೇಕಿಲ್ಲ ಅಂತ ಮಾಡಬೇಕು. ಇದನ್ನು ಜನ ತಿಳ್ಕೊಳ್ಬೇಕು. ಇದು ನಮಗೆ ಬಹಳ ಮುಖ್ಯವಾದಂಥದ್ದು. ಆಮೇಲೆ ಇನ್ನು ಕೆಲವು ಈ ಹೆರಾನರಿ ಅಂತ ಒಂದು ಜಾಗ ಇರುತ್ತೆ. ಹೆರಾನರಿ ಅಂತಂದರೆ ಅನೇಕ ನೀರು ಹಕ್ಕಿಗಳು ಒಂದು ಕಡೆ ಗೂಡು ಕಟ್ಟುತ್ತೆ. ಈಗ ನಮ್ಮ ಕೊಕ್ಕರೆ ಬಿಲ್ಡರ್ ನಾವು ಮಾತಾಡ್ತೀವಲ್ಲ, ಅಲ್ಲಿ ಹೆಜ್ಜಾರ್ಲೆ ಇರುತ್ತೆ, ಬಣ್ಣದ ಬಕ ಇರುತ್ತೆ, ಪ್ಯಾರಿಫೀಲ್ಡ್ ಬರ್ಡ್ ಇರುತ್ತೆ, ಕಾರ್ಮೊರೆಂಟ್ ಇರುತ್ತೆ. ಹೀಗೆ 5-6 ಜಾತಿಯ ಹಕ್ಕಿಗಳು ಅಥವಾ ಇನ್ನೂ ಹೆಚ್ಚಿನ ಜಾತಿಯ ಹಕ್ಕಿಗಳು ಒಂದು ಕಡೆ ಗೂಡು ಕಟ್ಟುತ್ತೆ. ಅಂಥ ಪ್ರದೇಶಗಳನ್ನು ನಾವು ಸಂರಕ್ಷಿಸ್ಕೋಬೇಕು. ಹಾಗೆ ಯಾವಾಗ ಅದು ಇದಾಗುತ್ತೆ. ಭಾಳ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಅಂತಂದರೆ ತಿಳ್ಕೊಳ್ಬೇಕು. ಈ ವಿಷಯದ ಬಗ್ಗೆ ನಾವು ವೈಜ್ಞಾನಿಕವಾದಂಥ ಮಾಹಿತಿ ತಿಳ್ಕೊಳ್ಬೇಕು, ಅದನ್ನು ಪ್ರಸಾರ ಮಾಡಬೇಕು. ಇದ್ರ ಬಗ್ಗೆ ನಾವು ಸಂರಕ್ಷಣೆ ಮಾಡಬೇಕು ಅನ್ನೋರು ವೈಜ್ಞಾನಿಕವಾದಂಥ ಮಾಹಿತಿ ತಿಳ್ಕೊಂಡು ಸಂರಕ್ಷಣೆ ಅಂದರೆ ಏನು ಅಂತ ತಿಳ್ಕೊಂಡು ಆನಂತರ ಮುಂದುವರಿಯೋದು ಬಹಳ ಮುಖ್ಯವಾದಂಥದ್ದು. ಆಮೇಲೆ ರಾಜಕೀಯ ಇಚ್ಛಾಶಕ್ತಿನ ಕ್ರಿಯೇಟ್ ಮಾಡಬೇಕು, ಉಂಟು ಮಾಡಬೇಕು ನಾವು. ಇವಾಗ ಯಾರೋ ರಾಜಕಾರಣಗಳು ಓಟ್ಕೋ ಇನ್ಯಾತಿಕೋ ಬಂತು ಅಂತಂದರೆ ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಅದು ಇದು ಅಂತ ಹೇಳೋದ್ರ ಬದಲು ಅವೆಲ್ಲ ಏನೋ ಒಂದು ಆಗುತ್ತಪ್ಪ, ಯಾವ ರಾಜ ಬಂದ್ರೂ ರಾಗಿ ಬೀಸೋದು ತಪ್ಪಲ್ಲ, ನಮ್ಮ ಕಾಡುಗಳಿಗೆ ಏನು ಮಾಡಿದೆಯಾ, ನಮ್ಮ ಕೆರೆಗಳಿಗೆ ಏನು ಮಾಡಿದೆಯಾ, ನಮ್ಮ ನದಿನ ಏನು ಮಾಡಿದೆಯಾ ಅನ್ನೋ ಪ್ರಶ್ನೆಗಳನ್ನ ಜನ ಕೇಳೋ ಹಾಗಾದರೆ ಅವರು ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಆಗ ಮಾತ್ರ ಏನಾದರೂ ಸಾಧ್ಯ ಆಗುತ್ತೆ. ಸೊ ಅದು ಬಹಳ ಮುಖ್ಯವಾದಂಥದ್ದು. ಸೊ ಹೀಗೆ ನಾವು ಅದನ್ನು ಅರಿತುಕೊಳ್ತಾ ಹೋಯಿತು ಅಂತಂದರೆ, ಜನ ಹೆಚ್ಚು ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಯಿತು ಅಂತಂದರೆ ನಮಗೆ ಅನುಕೂಲ ಆಗುತ್ತೆ. ಅದು ನಾವು ಇದನ್ನು ನೈತಿಕವಾಗಿ ಯೋಚನೆ ಮಾಡಬೇಕು. ಈ ಜಗತ್ತು ನಮಗೆ ಮಾತ್ರ ಅಲ್ಲ,
ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಇದು ಒಂಥರ ಆಧ್ಯಾತ್ಮ, ಒಂದು ನಾನು ಈ ಜಗತ್ತು ಎಲ್ಲವೂ ಒಂದು, ಅಥವಾ ಆ ಥರದ ನಾವು ಸಂಬಂಧಗಳನ್ನು ನಾವು ರೂಪಿಸ್ಕೊಳ್ತಾ ಹೋಯ್ತು ಅಂತಂದರೆ ಬಹುಶಃ ಈ ಒಂದು ಪ್ರಕೃತಿ ಸಂರಕ್ಷಣೆ ತುಂಬ ಸುಲಭ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಅವಕಾಶ ಮಾಡಿಕೊಟ್ರಿ. ಆಮೇಲೆ ಈ ಚಿತ್ರಗಳನ್ನು ಕೊಟ್ಟವರು ಕ್ಲೆಮೆಂಟ್ ಇರ್ಬೋದು, ನಮ್ಮ ಶ್ರೀನಾಥ್ ಅವರು ಇರ್ಬೋದು, ಅನೇಕರೆಲ್ಲ ಇದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ತಾವು ದೊಡ್ಡ ಅವಕಾಶ ಮಾಡಿಕೊಟ್ರಿ. ತಮಗೆ ತಮ್ಮ ಇಡೀ ತಂಡ ಅಲ್ಲ, ನೀವು ಇಷ್ಟು ಅಧ್ಯಯನ ಮಾಡಿದ್ದೀರಾ, ಅದನ್ನ ಒಂದು ಸಣ್ಣ ಅವಧಿನಲ್ಲಿ ಅದರದೊಂದು ದೊಡ್ಡ ಪರಿಚಯ ಮಾಡಿಕೊಟ್ಟಿದ್ದೀರಲ್ಲ, ಅದು ನಮಗೂ ಕೂಡ ತುಂಬ ದೊಡ್ಡ ಲಾಭ. ಲೀಲಾಜಾಲ ವೀಕ್ಷಕರಿಗಂತೂ ಅವರು ಎಲ್ಲೋ ಕಾಡು ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದಂಗೆ ಆಯಿತು ಅಂತ ಅನಿಸುತ್ತೆ. ಅವ್ರಿಗೆ ತುಂಬ ಪ್ರಯೋಜನ ಆಗಿದೆ ಅಂತ ನಾನು ಭಾವಿಸ್ತೀನಿ. ತುಂಬ ಧನ್ಯವಾದಗಳು ನವೀನ್ ಅವರೇ, ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ನಮಸ್ಕಾರ.